Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ಸು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಬೋರ್ಡಿಗೆ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸು 5 ಮಾರ್ಕ್ಸು ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಪ್ರೀವಿಯಸ್ ಇಯರ್ಸು ಮತ್ತು ಮಾಡಲ್ ಕ್ವಶನ್ ಪ್ರಿಫರೆನ್ಸಿಂದ ನಾನು ರೆಫರ್ ಮಾಡಿಕೊಂಡು ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನಿಮಗೆ 2025 ಬೋರ್ಡ್ ಎಕ್ಸಾಮ್ಗೆ ಭಾಳ ಯೂಸ್ಫುಲ್ ಆಗ್ತದೆ. ಅಂದರೆ ಆಲ್ಮೋಸ್ಟ್ ಇವೇ ಕ್ವಶನ್ ಬರೋದು. ನಾನೇನು ಇಷ್ಟೆಲ್ಲ ಕ್ವಶನ್ಸ್ ಮಾಡಿದ್ದೀನಿ, ಎಲ್ಲ ಕ್ವಶನ್ ಇದರಿಂದನೇ ಬರೋದು. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದನ್ನೆಲ್ಲ ನಾನೆಲ್ಲ ಚಾಪ್ಟರ್ ವೈಸ್ ಎಲ್ಲ ಸಾಲ್ವ್ ಮಾಡಿಸಿ ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ನಮಗೆ ಇಲ್ಲಿ ನೋಡಿ, ಸಪೋಸ್ ಈಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ. ರಿಲೇಷನ್ಸ್ ಫಂಕ್ಷನ್ಸಿಂದ ಈಗ 1 ಮಾರ್ಕ್ಸಿಂದ 1 ಕ್ವಶನ್ ಕೇಳ್ತಾನೆ ಅಂತ ಹೇಳ್ಬಿಡಿ. MCQ 1 ಕೇಳ್ತಾನೆ ನಿಮಗೆ, 5 ಮಾರ್ಕ್ಸಿಂದ 1 ಕ್ವಶನ್ ಕೇಳ್ತಾನೆ, 3 ಮಾರ್ಕ್ಸಿಂದ 1 ಕ್ವಶನ್ ಕೇಳ್ತಾನೆ ಅಂತ ಅನ್ಕೊಳ್ಳಿ. ಸೊ ನನಗೆ MCQ 1 ಕ್ವಶನ್ ಮಾಡಿದ್ದೀನಿ, ಮತ್ತೆ 2 ಮಾರ್ಕ್ಸಿಂದ 2 ಮಾರ್ಕ್ಸ್ ಕ್ವಶನ್ ಕೇಳಲ್ಲ, 3 ಮಾರ್ಕ್ಸಿಂದ 1 ಕ್ವಶನ್ ಕೇಳ್ತಾರಲ್ಲ ಅದಕ್ಕೊಂದು ವೀಡಿಯೋ ಸಪ್ರೇಟ್ ಮಾಡಿದ್ದೀನಿ. ಈಗ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರಲ್ಲ ಅದಕ್ಕೊಂದು ವೀಡಿಯೋ ಸಪ್ರೇಟ್ ಮಾಡಿಸಿದ್ದೀನಿ. ಓಕೆ, ಅದನ್ನು ನೀವು ಸರಿಯಾಗಿ ನೋಡಿಕೊಂಡು ಪ್ರತಿಯೊಂದು ಚಾಪ್ಟರ್ ವೈಸ್ ನಾನು ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ಆ ಚಾಪ್ಟರ್ ವೈಸು ಪ್ಲೇ ಲಿಸ್ಟ್ನ ನಾನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡಿಕೊಂಡು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇವು ಆಲ್ಮೋಸ್ಟ್ ಬೇಕಾದ್ರೆ ನೋಡಿರ್ಬೋದು ನೀವು. ನಿಮಗೆ ಈಗ ಫಸ್ಟ್ ಟರ್ಮ್ ಟೆಸ್ಟು ಮತ್ತು ಮಿಡ್ ಟರ್ಮ್ ಟೆಸ್ಟ್ಗೆ ನಿಮಗೆ ಆಲ್ಮೋಸ್ಟ್ ಇವೇ ಕ್ವಶನ್ಸ್ ಬಂದಿದ್ದಾವೆ. ಬೇಕಾದ್ರೆ ರೆಫರ್ ಮಾಡಿ, ನೀವು ಬೇಕಾದ್ರೆ ನೋಡಿ. ಇವು ಕ್ವಶನ್ಸ್ ಬಿಟ್ಟು ಬೇರೆ ಆಲ್ಮೋಸ್ಟ್ ಯಾವ ಕ್ವಶನ್ ಬಂದಿಲ್ಲ. ಇವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ಮೇಲೆ ನಾನು ಏನು ಮಾಡ್ಬೇಕಂತಂದರೆ ಎಕ್ಸಸೈಸ್ ವೈಸು ಡೀಟೇಲ್ಡ್ ಕಾನ್ಸೆಪ್ಟ್ ವೈಸ್ ಸೊಲ್ಯೂಷನ್ಸು ಮತ್ತು ಕಾನ್ಸೆಪ್ಟು ಆ್ಯಂಡ್ ಅದಾದಮೇಲೆ ನಾನು ನೆಕ್ಸ್ಟ್ ಅಂದರೆ KCET ಮತ್ತು JEE ಮೈನ್ಸು ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕಂತಿದ್ದೀನಿ. ಓಕೆ, ಸೊ ನಾವು ಈಗ ನಾನು ಏನು ಮಾಡೋಣ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಫಸ್ಟ್ ಇಯರ್ದು ಸ್ಟ್ಯಾಟಿಸ್ಟಿಕ್ಸು ನಮಗೆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಫಸ್ಟ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ನೋಡಿ. ಸ್ಟ್ಯಾಟಿಸ್ಟಿಕ್ಸಿಂದ ನಿಮಗೆ 5 ಮಾರ್ಕ್ಸಿಂದ 1 ಕ್ವಶನ್ ಬರುತ್ತೆ. ಸೊ ಒಂದು MCQ 1 ಬರುತ್ತೆ, ಒಂದು MCQ ಕ್ವಶನ್ ಬರುತ್ತೆ, ಒಂದು 5 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. ಸೊ ಇಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರೆ ಮುಗೀತು. ನಾನು ಈಗ 5 ಮಾರ್ಕ್ಸ್ ಕ್ವಶನ್ ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ MCQs ಮಾಡ್ತೀನಿ. ಓಕೆ, ಸೊ ನಿಮಿಷ ಕಳೆದ್ರೆ 6 ಮಾರ್ಕ್ಸ್ ಕ್ವಶನ್ಸ್ 6 ಮಾರ್ಕ್ಸ್ ಏನೋ ಬರುತ್ತೆ. 6 ಮಾರ್ಕ್ಸ್ ಸಾಕು ನಿಮಗೆ ಸ್ಟ್ಯಾಟಿಸ್ಟಿಕ್ಸಿಂದ. ಓಕೆ, ಸೊ ನಾವು ಕೆಲವೊಬ್ಬರಿಗೆ ನೋಡಿ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ, ಅವ್ರೇನು ಮಾಡಿ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸಾರಿ, ಈ ವಿಡಿಯೋನ ಫಾಸ್ಟ್ ಮಾಡ್ಕೊಂಡು ನೋಡಿ. ಯಾರು ಫಾಸ್ಟ್ ಅನಿಸುತ್ತೆ ಅವ್ರ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ಇದನ್ನೆಲ್ಲ ಕ್ಲಾಸ್ ಮಾಡಿರ್ತೀನಲ್ಲ, ಆ ಕ್ಲಾಸ್ದು PDF ನೋಟ್ಸು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದನೂ ನೀವು ನೋಟ್ಸ್ನ ನೋಡ್ಕೋಬೋದು. ಓಕೆ, ನಾವು ಈಗ ಡೈರೆಕ್ಟ್ಲಿ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಕ್ವಶನ್ ಸಾಲ್ವ್ ಮಾಡೋ ಮುಂಚೆ ಯಾವ ಥರದ ಕ್ವಶನ್ ಕೇಳ್ತಾರೆ ಅಂದರೆ ನೀವು ಏನರ ಮೇಲೆ ಕ್ವಶನ್ ಕೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ನಿಮಗೆ 5 ಮಾರ್ಕ್ಸ್ ಕ್ವಶನಲ್ಲಿ ಸೊ ನಿಮಗೆ ಇಲ್ಲಿ ಟೋಟಲಾಗಿ ಕಾನ್ಸೆಪ್ಟ್ ಇರೋದು ಮೀನ್ ಡಿವಿಷನ್ ಅಬೌಟ್ ಮೀನ್ ಡಿವಿಷನ್ ಅಬೌಟ್ ಮೀಡಿಯನು, ವೇರಿಯನ್ಸ್ ಕಂಡುಹಿಡಿಯೋದು, ಸ್ಟ್ಯಾಂಡರ್ಡ್ ಡಿವಿಷನ್. ಬಟ್ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸಲ್ಲಿ ಯಾವ ಕ್ವಶನ್ ಕೇಳ್ತಾನೆ ಅಂದರೆ ನಿಮಗೆ ಮೀನ್ ಡಿವಿಷನ್ ಅಬೌಟ್ ಮೀನ್ ಡಿವಿಷನ್ ಅಬೌಟ್ ಮೀಡಿಯನ್. ಸರ್, ವಾಟ್ ಈಸ್ ದ ಮೀನಿಂಗ್ ಆಫ್ ಮೀನ್ ಡಿವಿಷನ್ ಅಬೌಟ್ ಮೀನ್ ಸರ್? ಸೊ ನಾವು ಲೆಟ್ ಅಸ್ ಕನ್ಸಿಡರ್ ನಮ್ಗೆ ಯಾವ್ದಾದ್ರು ನಂಬರ್ಸ್ ಇದಾವೆ ಅಂತ ಅಂದ್ಕೊಳ್ಳಿ. ದಟ್ ಈಸ್ 2 3 5 4 6 ಮತ್ತು ಅಷ್ಟು ಯಾವುದನ್ನೊಂದು ಏನು ತೊಗೊಳ್ಳೋಣ. ದಟ್ ಈಸ್ ಇದೇನಾಗುತ್ತೆ 2 ತೊಗೊಳ್ಳಿ. 2 ಬೇಡ, 2 ತೊಗೊಂಡಿವಲ್ಲ, ಅದೇ 2 3 4 5 1 ತೊಗೊಳ್ಳಿ. ಓಕೆ, ಸೊ ಇದು ನೋಡಿ ಇವೆಲ್ಲ ಆ್ಯಡ್ ಮಾಡಿ. ಸೊ ನಮಗೆ ಮೀನ್ ಹೆಂಗೆ ಕಂಡುಹಿಡಿತೀರಾ ಇದ್ರದ್ದು? ಓಕೆ, ಸೊ ಮೀನ್ ಹೆಂಗೆ ಕಂಡುಹಿಡಿತೀರಾ ಫಸ್ಟು? ಸೊ ಮೀನ್ ಅಂದರೆ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ದಟ್ ಈಸ್ ಈಕ್ವಲ್ ಟು ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಇದಲ್ಲ ಮೀನ್, ಈ ಥರ ಕಂಡುಹಿಡಿತೀವಿ. ಓಕೆ, ಸೊ ನಾವು ಯು ಜಸ್ಟ್ ಸಿ ನಮಗೆ ಇದ್ರದ್ದು ಮೀನ್ ಎಷ್ಟು ಬರುತ್ತೆ ನೋಡಿ. ಸೊ ದಟ್ ಈಸ್ 2 + 2 + 3 + 5 + 4 + 6 + 1. ಸೊ ಇವೆಲ್ಲ ಆ್ಯಡ್ ಮಾಡಿ ಎಷ್ಟು ಮಾಡಿದ್ರೆ ದಿಸ್ ಇಸ್ 5 10 ಆಗುತ್ತೆ. 10 ಆಗುತ್ತೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇದನ್ನ ಅಂತ ಅನ್ಕೊಳ್ಳಿ. ಇದನ್ನ 4 ತೊಗೊಳ್ಳಿ, ಚೆನ್ನಾಗಿರುತ್ತೆ. 4 ಆಲ್ರೆಡಿ ತೊಗೊಂಡಿದ್ದೀವಾ? ಓಕೆ, ಸೊ ವಿಲ್ ಜಸ್ಟ್ 10 ಇದು 10 ಆಗುತ್ತೆ, 14 ಆಗುತ್ತೆ, 20 ಆಗುತ್ತೆ. ಲೆಟ್ ಅಸ್ ಕನ್ಸಿಡರ್ ದಿಸ್ 4 ತೊಗೊಳ್ಳಿ. ವೈ? ಬಿಕಾಸ್ ನಮಗೆ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. 4 ತೊಗೊಳ್ಳಿ. ನಾವು ಜಸ್ಟ್ ಇದು 4 ತೊಗೊಂಡಾಗ ಇಷ್ಟು ಆಯ್ತಾ, ನಮಗೆ ಇಷ್ಟು ಅಬ್ಸರ್ವೇಷನ್ಸ್ ಐತೆ. ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟು 6 ಇದೆ ಅಂತ ಅನ್ಕೊಳ್ಳಿ. 6 ತೊಗೊಳ್ಳಿ. ಇದನ್ನು ಸಾಲ್ವ್ ಮಾಡಿದ್ರೆ ಮೀನ್ ಎಷ್ಟು ಬರುತ್ತೆ ನಮಗೆ? ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ? 24 ಬರುತ್ತೆ. ದಟ್ ಈಸ್ 24 ಡಿವೈಡೆಡ್ ಬೈ 6. 6 1 ಜಾ 6 4 ಜಾ. ನಮ್ಗೆ ಮೀನ್ ಎಷ್ಟು ಬಂತು? ನಮಗೆ ಮೀನ್ 4 ಬಂತು. ಮೀನ್ ಎಷ್ಟು ಬಂತು? ನಮಗೆ ಮೀನ್ 4 ಅಂದರೆ X ಬಾರ್ ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ ಮೀನ್ ಇದೆ. ನಮಗೆ ಇವೆಲ್ಲ ಅಬ್ಸರ್ವೇಷನ್ ಮೀನಿಂದ ಎಷ್ಟು ಡಿವೇಟ್ ಆಗ್ತಿದೆ, ಓಕೆ, ಮೀನಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಬರ್ತಿದೆ ಅದ್ರದ್ದು ಮೀನ್ ಕಂಡುಹಿಡಿಬೇಕು ನಾವು. ಓಕೆ, ಇವೆಲ್ಲ ನಮ್ಗೆ ಏನಿರ್ತದೆ ಮೀನಿಂದ ಎಷ್ಟು ಡಿಫ್ರೆನ್ಸ್ ಆಗ್ತಿದೆ ಬೇಕಾದ್ರೆ ನೋಡಿ. ಇಲ್ಲಿ ನೋಡಿ 2 - 4 ಮಾಡಿದ್ರೆ ಏನಾಗುತ್ತೆ ನಮಗೆ -2 ಬರುತ್ತೆ. ಅಂದರೆ ಎಷ್ಟು ಡಿವೈಟ್ ಆಗುತ್ತೆ ಮೀನ್? ಇದು ಕಂಪೇರ್ ಮಾಡಿದ್ರೆ ಮೀನ್ಗೆ ಎಷ್ಟು ಡಿವೈಟ್ ಆಗ್ತಿದೆ? 2 ಡಿಫ್ರೆನ್ಸ್ ಆಗ್ತಿದೆ. ಅಂದರೆ 2 ಮತ್ತು 4 ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ? 2. ಅಂದರೆ ವಿಚ್ ಮೀನ್ಸ್ ನಾವೇನು ಮಾಡಬೇಕು? xi - x ಬಾರ್
ಡಿಫ್ರೆನ್ಸ್ ತಗೋಬೇಕು. ಓಕೆ, ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಮತ್ತೆ ಇದರಲ್ಲಿ ಮತ್ತೆ ಮೀನಲ್ಲಿ ನಮಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅದನ್ನು ಕಂಡುಹಿಡಬೇಕು. ಸೊ ವಿಚ್ ಮೀನ್ಸ್ ಅದನ್ನೆಲ್ಲ ಕಂಡುಹಿಡಿದು ಸಮ್ ಮಾಡಬೇಕು. ಮತ್ತೆ 2 ಮತ್ತೆ 4 ನಡುವೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ ನಮಗೆ, 2 ಮತ್ತೆ 4 ನಡುವೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂದರೆ ನಮಗೆ, ಸೊ ದಟ್ ಈಸ್ ನಮಗೆ ಏನು ಬರುತ್ತೆ ಅಂದರೆ 2 ಮತ್ತೆ 4 ನಡುವೆ ಡಿಫ್ರೆನ್ಸು 2 ಬರುತ್ತೆ. ಓಕೆ, ಪ್ಲಸ್ ಅದೇ 3 ಮತ್ತೆ 4 ನಡುವೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ, 3 ಮತ್ತೆ 4 ನಡುವೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂದರೆ ದಟ್ ಈಸ್ 1 ಬರುತ್ತೆ. ಅದೇ ಥರ 5 ಮತ್ತೆ 4 ನಡುವೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ ನಮಗೆ, ದಟ್ ಈಸ್ ನಮ್ಗೆ ಏನು ಬರುತ್ತೆ 1 ಬರುತ್ತೆ. ಅದೇ ಥರ 4 ಮತ್ತೆ 4 ಮತ್ತೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ, ಅದು ಏನು ಬರುತ್ತೆ 0 ಬರುತ್ತೆ, 4 ಮೈನಸ್ 4. ಅದೇ ಥರ 6 ಮೈನಸ್ 4 ಮಾಡಿದಾಗ 2 ಬರುತ್ತೆ. ಸೊ ದಟ್ ಈಸ್ 2 ಬರುತ್ತೆ ಡಿಫ್ರೆನ್ಸು. ನೆಕ್ಸ್ಟ್ ಅದೇ ಥರ 4 ಮೈನಸ್ 4 ಅಂದರೆ 0 ಬರುತ್ತೆ. ಇದು ಸಮ್ ಆಯಿತು. ಸೊ ಅವರ್ ಇಂಟೆನ್ಷನ್ ಎಷ್ಟು, ಮೀನ್ ಡಿವಿಷನ್, ಇದ್ರದ್ದು ಮೀನ್ ಕಂಡುಹಿಡಿಬೇಕು. ಈ ಬರುತ್ತಲ್ಲ ಇವೆಲ್ಲ ಅಬ್ಸರ್ವೇಷನ್ ಬರುತ್ತಲ್ಲ ಅದ್ರದ್ದು ಮೀನ್ ಕಂಡುಹಿಡಿದ್ರೆ ನಾವೇನು ಮಾಡ್ತೀವಿ, ಸೊ ದಟ್ ಈಸ್ ವಾಟ್ ಮೀನ್ ಡಿವಿಷನ್ ಅಬೌಟ್ ಮೀನ್. ನಾರ್ಮಲಾಗಿ ಇವೆಲ್ಲ ಬಂದು ಓಕೆ, ಇದ್ರದ್ದು ಮೀನ್ ಕಂಡು. ಸೊ ಲೆಟ್ ಅಸ್ ಕನ್ಸಿಡರ್ ನಮ್ಗೆ ಏನೇನು ಬಂತು, ದಟ್ ಈಸ್ 1 ಬಂತು, 2 ಬಂತು, 1 ಬಂತು, 0 ಬಂತು, 2 ಬಂತು, 0 ಬಂತು, ಇಷ್ಟು ಬಂತು. ಇದರದ್ದು ನಾವು ಮೀನ್ ಕಂಡು ಹಿಡಿತೀವಿ ಅನ್ನುತ್ತೆ ಮೀನ್ ಡಿವಿಷನ್ ಅಬೌಟ್ ಮೀನ್ ಅಂತ ಹೇಳ್ತೀವಿ. ಅದನ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಸೊ ಮೀನ್ ಡಿವಿಷನ್ ಅಬೌಟ್ ಮೀನ್, ಮೀನ್ ಡಿವಿಷನ್ ಅಬೌಟ್ ಮೀನ್ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಮೀನ್ ಡಿವಿಷನ್ ಅಬೌಟ್ ಮೀನ್ ದಟ್ ಇಲ್ಲಿ ಬರಿತೀವಿ ನೋಡಿ, ಮೀನ್ ಡಿವಿಷನ್ ಅಬೌಟ್ ಮೀನ್ ಡಿವಿಷನ್ ಅಬೌಟ್ ಮೀನ್. ಸೊ ಮೀನ್ ಡಿವಿಷನ್ ಅಬೌಟ್ ಮೀನ್ ಇಸ್ ನಥಿಂಗ್ ಬಟ್ ಈ ಥರ ಬರ್ತೀವಿ, ದಟ್ ಈಸ್ ಈಕ್ವಲ್ ಟು ಏನು ಮಾಡಬೇಕು, ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್, sum of all the observation divided by total number of observations. Sum of all the observation ಅಂದ್ರೆ sum of xi minus x bar divided by xi minus x bar divided by ಎಷ್ಟಿದೆ total number of observations. Sum of all the observations ಎಷ್ಟಿದೆ ನಮಗೆ, ಇವೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, ಇದನ್ನ ಆ್ಯಡ್ ಮಾಡಿ ಎಷ್ಟಾಗುತ್ತೆ, ದಟ್ ಈಸ್ 2 + 1 ಅಂದರೆ 3 ಆಗುತ್ತೆ, 3 + 1 4 ಆಗುತ್ತೆ, 4 + 2 ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 6 ಆಗುತ್ತೆ. ಓಕೆ, 6 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ ನಮಗೆ, ದಟ್ ಈಸ್ 6 ಇದೆ, 6 ಡಿವೈಡ್ 1 ಕ್ಯಾನ್ಸಲ್, ನಮಗೆ ಎಷ್ಟು ಬರುತ್ತೆ 1. ಅಂದ್ರೆ ಮೀನ್ ಡಿವಿಯೇಷನ್ ಆಫ್ ಮೀನ್. ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಎಷ್ಟು ಬರುತ್ತೆ ನಮಗೆ 1 ಬರುತ್ತೆ. ಅಂದ್ರೆ ಇವು ಏನು ಡಿವಿಯೇಟ್ ಆಗ್ತಿದಾವಲ್ಲ ಮೀನಿಗೆ ಕಂಪೇರ್ ಮಾಡಿದ್ರೆ ಏನು ಎಷ್ಟು ಡಿಫ್ರೆನ್ಸ್ ಬರ್ತಾ ಇದಾವಲ್ಲ ಆ ಡಿಫ್ರೆನ್ಸ್ ಮೀನ್ ವ್ಯಾಲ್ಯೂ ಏನು ಬರುತ್ತೆ ಅಂದ್ರೆ ದಟ್ ಈಸ್ 1. ದಿಸ್ ಇಸ್ ವಾಟ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಇದೇನು ಬರುತ್ತೆ ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಇದು ಯಾಕೆ, ಇದು ಯಾವಾಗ ಈ ಥರ ಅನ್ಗ್ರೂಪ್ಡ್ ಡಾಟಾ ಕೊಟ್ಟಾಗ. ಗ್ರೂಪ್ಡ್ ಡಾಟಾ ಕೊಟ್ಟಾಗ ನಮ್ಗೆ ಏನು ಬರುತ್ತೆ ಅಂದರೆ ದಟ್ ಈಸ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಗ್ರೂಪ್ ಡಾಟಾ ಇದೇನು ಅನ್ಗ್ರೂಪ್ ಡಾಟಾಗೆ, ದಿಸ್ ಇಸ್ ಫಾರ್ ಅನ್ಗ್ರೂಪ್ಡ್ ಡಾಟಾ. ಇದು ಅನ್ಗ್ರೂಪ್ ಡಾಟಾಗೆ ಈ ಥರ ಇರುತ್ತೆ. ಅದೇ ಗ್ರೂಪ್ಡ್ ಡಾಟಾಗೆ ನಾವು ಹೆಂಗೆ ಕಂಡಿಡ್ಬೇಕಂದ್ರೆ ಗ್ರೂಪ್ಡ್ ಡಾಟಾ. ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಗ್ರೂಪ್ಡ್ ಡಾಟಾಗೆ. ಸೊ ಫಸ್ಟ್ ಆಫ್ ಆಲ್ ಗ್ರೂಪ್ ಡಾಟಾಗೆ ಮೀನ್ ಹೆಂಗೆ ಕಂಡುಹಿಡ್ತೀರಾ ನೀವು, ಫಸ್ಟ್ ಆಫ್ ಆಲ್ ಗ್ರೂಪ್ ಡಾಟಾಗೆ ಮೀನ್ ಹೆಂಗೆ ಕಂಡುಹಿಡಿದ್ರೆ ದಟ್ ಈಸ್ ಎಕ್ಸ್ ಬಾರ್ ದಟ್ ಈಸ್ ಮೀನ್ ದಟ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ FI ಇಂಟು XI ಡಿವೈಡೆಡ್ ಬೈ ಸಮೇಷನ್ ಆಫ್ FI. ಸಮೇಷನ್ ಆಫ್ FI ಇಸ್ ನಥಿಂಗ್ ಬಟ್ ಎನ್ ಅಂತ ಅರ್ಥ. ಓಕೆ, ಸೊ ಇದು ಮೀನು. ಸೊ ಇದು ಮೀನ್ ಈ ಥರ ಕಂಡುಹಿಡ್ತೀರಾ, ಇದು ಮೀನ್ ಆಯ್ತಾ. ನೆಕ್ಸ್ಟ್ ಏನು ಮಾಡಬೇಕು, ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ದಟ್ ಈಸ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಈ ಥರ ಬರ್ತೀವಿ. ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ದಟ್ ಈಸ್ ಈಕ್ವಲ್ ಟು summation of FI into XI minus summation of FI minus FI into difference of XI minus X bar divided by sum of all the numbers, total number of observations. ಇದು ಮೀನ್. ಅಲ್ಲಿ ಏನು ಮಾಡ್ತಿದ್ವಿ, ನಾರ್ಮಲ್ ಆಗಿ ಡೈರೆಕ್ಟ್ ಆಗಿ XI minus X bar ಅಂದ್ರೆ ವೈ ಬಿಕಾಸ್ ಇಲ್ಲಿ ಏನಿದ್ದು ನಮಗೆ ಅನ್ಗ್ರೂಪ್ ಡಾಟಾ ಇದೆ. ಗ್ರೂಪ್ ಡಾಟಾಗೆ ಈ ಥರದ್ದು. ಓಕೆ, ಸೊ ನಮಗೆ ಗ್ರೂಪ್ ಡಾಟಾಗೆ ಅಂದರೆ ಸಮೇಷನ್ ಆಫ್ FI ಇಂಟು XI ಮೈನಸ್ X ಬಾರ್ ಡಿವೈಡೆಡ್ ಬೈ ಸಮೇಷನ್ ಆಫ್ FI. ಇದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕಂಡುಹಿಡಬೇಕು. ಅದೇ ಥರ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಹೆಂಗೆ ಬರುತ್ತೆ. ಸೊ ದಟ್ ಈಸ್ ಇದೇನು ಇಲ್ಲಿ ಕೆಳಗೆ ಬರ್ಕೊಂಡು ಗ್ರೂಪ್ ಡಾಟಾಗೆ ಏನಿದು ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್, ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಅದನ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಈ ಥರ ರೆಪ್ರೆಸೆಂಟ್. ಅದೇ ಥರ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಹೆಂಗೆ ಬರುತ್ತೆ. ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಅದು ಯಾವ ಥರ ರೆಪ್ರೆಸೆಂಟ್ ಅಂದರೆ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಈ ಥರ ರೆಪ್ರೆಸೆಂಟ್. ಓಕೆ, ಫಸ್ಟ್ ಆಫ್ ಆಲ್ ನಮಗೆ ಮೀಡಿಯನ್ ಹೆಂಗೆ ಕಂಡುಹಿಡ್ತೀರಾ, ಮೀಡಿಯನ್ ದಟ್ ಈಸ್ ಈಕ್ವಲ್ ಟು L ಪ್ಲಸ್ N ಡಿವೈಡೆಡ್ ಬೈ 2 ಮೈನಸ್ C ಡಿವೈಡೆಡ್ ಬೈ F ಇಂಟು H. ಓಕೆ, ದಿಸ್ ಇಸ್ ಹೌ ನಾವು ಇದು ಮೀನ್ ಡಿವಿಯೇಷನ್. ನಿಮಗೆ ಮೀಡಿಯನ್ ಕಂಡುಹಿಡೋ ಫಾರ್ಮುಲಾ ಫಸ್ಟ್. ಇದು ಮೀಡಿಯನ್ ಕಂಡುಹಿಡೋ ಫಾರ್ಮುಲಾ.
ಇದನ್ನು ಗೊತ್ತಿರ್ಬೇಕು. ಇಲ್ಲಿ h is nothing but class width, h is nothing but class width. Okay, f is nothing but frequency of median class, frequency of median class. ನಾನು ಪ್ರಾಬ್ಲಮ್ ಮಾಡುವಾಗ ಹೇಳ್ತೀನಿ ಮೀಡಿಯನ್ ಕ್ಲಾಸ್ ಅಂದ್ರೆ ಏನು, ಅದೇಂದ್ರೆ ಏನು. ಓಕೆ, ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್. ಸಿ ಇಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಸಿ ಇಸ್ ನಥಿಂಗ್ ಬಟ್ ಪ್ರಿಸೀಡಿಂಗ್ ಫ್ರೀಕ್ವೆನ್ಸಿ ಆಫ್ ಪ್ರಿಸೀಡಿಂಗ್ ಅಥವಾ ಪ್ರೀವಿಯಸ್ ಫ್ರೀಕ್ವೆನ್ಸಿ ಆಫ್ ಪ್ರೀವಿಯಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ನಮ್ಮ ಪ್ರಾಬ್ಲಮ್ ಮಾಡಿಸ್ತೀನಿ, ಜಸ್ಟ್ ಬರ್ಕೊಳ್ಳಿ ಫಸ್ಟು. ಪ್ರೀವಿಯಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್. Okay, n is nothing but total number of observation. L is nothing but lower limit of median class. Okay, so ಇದು ಬರೀ ಮೀಡಿಯನ್ ಕಂಡುಹಿಡಿಯೋದಾಯ್ತು ನಮಗೆ. ಇದು ಬರೀ ಮೀಡಿಯನ್ ಕಂಡುಹಿಡಿಯೋದು. ಸೊ ನಮ್ಗೇನು ಅವರ್ ಇಂಟೆನ್ಷನ್ ಇಷ್ಟು ಮೀನ್ ಡಿವಿಷನ್ ಅಬೌಟ್ ಮೀಡಿಯನ್. ಇಲ್ಲಿ ನೋಡಿ ಮೀನ್ ಡಿವಿಷನ್ ಅಬೌಟ್ ಮೀನ್ ಇದು. ಓಕೆ, ಇಲ್ಲಿ ಏನು ಮಾಡ್ತಿದ್ವಿ, ಈಗ ನಾರ್ಮಲ್ ನೋಡಿ ಮೀನ್ ಕಂಡುಹಿಡಿತೀವಾ, ಮೀನ್ ಕಂಡಿದ್ರೆ ಎಷ್ಟು ಬರ್ತಿತ್ತು. ಓಕೆ, ಅದ್ರದ್ದು ನಮಗೆ ಮೀನ್ ಮತ್ತೆ ಅಬ್ಸರ್ವೇಷನ್ಸ್ ನಡುವೆ ಡಿಫ್ರೆನ್ಸ್ ಏನು ಬರುತ್ತೆ ಅದು ಬರ್ಕೊಳ್ತಿದ್ವಿ. ಮೀನ್ ಮತ್ತೆ ಇದರ ಅಬ್ಸರ್ವೇಷನ್ಸ್ ಡಿಫ್ರೆನ್ಸ್, ಅದ್ರದ್ದು ನಾವೇನು ಮಾಡಬೇಕು, ಮೀನ್ ಕಂಡುಹಿಡಿದು. ಅದೇ ಥರ ಎಕ್ಸಾಕ್ಟ್ ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಅಬ್ಸರ್ವೇಷನ್ ಕೊಟ್ಟಿರುತ್ತೆ, ಅದ್ರದ್ದು ಮೀಡಿಯನ್ ಕಂಡುಹಿಡಬೇಕು. ಆ ಮೀಡಿಯನ್ದು ಮತ್ತೆ ಈ ಅಬ್ಸರ್ವೇಷನ್ಸ್ ನಡುವೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ, ಈ ಮೀಡಿಯನ್ ಮತ್ತೆ ಅಬ್ಸರ್ವೇಷನ್ಸ್ ಎಷ್ಟು ಡಿಫ್ರೆನ್ಸ್ ಅದು ಬರ್ಕೋಬೇಕು. ಅದ್ರದ್ದು ನಾವು ಮೀನ್ ಕಂಡುಹಿಡಿಯೋದನ್ನ ಮೀನ್ ಡಿವಿಷನ್ ಅಬೌಟ್ ಮೀಡಿಯನ್ ಅಂತ ಹೇಳ್ತೀವಿ. ಓಕೆ, ನಮ್ಗಿರುತ್ತೆ ಮೀಡಿಯನ್ ಬಂದಿರುತ್ತಾ, ಮೀಡಿಯನ್ ಮತ್ತೆ ಈ ಅಬ್ಸರ್ವೇಷನ್ಸ್ ನಡುವೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅದು ಬರ್ಕೋಬೇಕು. ಇಲ್ಲಿ ಅದ್ರದ್ದು ನಾವೇನು ಕಂಡಿಡ್ಬೇಕು, ಮೀನ್ ಕಂಡಿಡ್ಬೇಕು. ಈ ಅಬ್ಸರ್ವೇಷನ್ ಡಿಫ್ರೆನ್ಸ್ ಏನು ಬರ್ದಿರ್ತಲ್ಲ ಅದ್ರದ್ದು ಏನು ಕಂಡಿಡ್ಬೇಕು, ಮೀನ್ ಕಂಡಿಡ್ಬೇಕು. ದಟ್ ಈಸ್ ವಾಟ್ ಮೀನ್ ಡಿವಿಷನ್ ಅಬೌಟ್ ಮೀಡಿಯನ್. ಅದಕ್ಕೆ ಫಾರ್ಮುಲಾ ಅಂದ್ರೆ ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್. ಇಲ್ಲಿ ಏನು ಬರ್ತಿತ್ತು, ಎಕ್ಸ್ ಬಾರ್ ಬರ್ತಿತ್ತ, ಅಲ್ಲಿ ಮೀಡಿಯನ್ ಬರ್ತಾ ಅಷ್ಟೇ. ದಟ್ ಈಸ್ ಮೀನ್ ಡಿವಿಷನ್. ಅದನ್ನ ಹೆಂಗೆ ರೆಪ್ರೆಸೆಂಟ್, ಮೀನ್ ಡಿವಿಷನ್ ಅಬೌಟ್ ಮೀಡಿಯನ್ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ FI ಇಂಟು XI ಮೈನಸ್ ಮೀಡಿಯನ್ ಡಿವೈಡೆಡ್ ಬೈ ಸಮೇಷನ್ ಆಫ್ FI. ಇಷ್ಟು ಗೊತ್ತಿದ್ರೆ ನೀವು ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ನೋಡಿ, ಜಸ್ಟ್ ಇವು ಎರಡು ಬರ್ಕೊಳ್ಳಿ ಅಷ್ಟೇ. ಇವೆರಡು ಗೊತ್ತಿದ್ರೆ ಸರ್ ಆಲ್ಮೋಸ್ಟ್ ಕ್ವಶನ್ಸ್ ಮೀನ್ ಡಿವಿಷನ್ ಅಬೌಟ್ ಮೀಡಿಯನ್, ಮೀನ್ ಡಿವಿಷನ್ ಅಬೌಟ್ ಮೀನ್ ಅಷ್ಟೇ ಕೇಳಿದ್ದಾರೆ. ವೈ ಬಿಕಾಸ್ ವೇರಿಯನ್ಸು ಸ್ಟ್ಯಾಂಡರ್ಡ್ ಡಿವಿಷನು ಒಂದ್ಸಲೇನು ಕ್ವಶನ್ ಪೇಪರ್ಲಿ ಕೇಳಿಲ್ಲ. ಸೊ ದಟ್ ಈಸ್ ವೈ ಇಷ್ಟು ನೀವು ಅರ್ಥ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಮೀಡಿಯನ್ ಇದು ಬರ್ತೀನಿ ನೋಡ್ಬೇಕಾದ್ರೆ. ಓಕೆ, ಸೊ ಶಾಲ್ ಸಾಲ್ವ್ ಕ್ವಶನ್ಸ್. ನಾವು ಕ್ವಶನ್ಸ್ ಸಾಲ್ವ್ ಮಾಡೋಣ. ನಾವು ವಿಲ್ ಸಾಲ್ವ್ ದ ಕ್ವಶನ್. ಫೈಂಡ್ ದಿ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಫಾರ್ ದ ಫಾಲೋವಿಂಗ್ ಡಾಟಾ. ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಫಾರ್ ದ ಫಾಲೋವಿಂಗ್ ಡಾಟಾ ಅಂದ್ರೆ, ಸೊ ಇಲ್ಲಿ ನಾನು ಟೇಬಲ್ ಇಲ್ಲಿ ಹಾಕ್ತೀನಿ, ನೆಕ್ಸ್ಟ್ ಪೇಜಲ್ಲಿ ನಾನು ಸೊಲ್ಯೂಷನ್ ಮಾಡ್ಕೊಂಡು ಹೋಗ್ತೀನಿ. ಅಂದ್ರೆ ನಾವೇನು ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕಂಡುಹಿಡಬೇಕು. ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕಂಡುಹಿಡಬೇಕು ಫಸ್ಟ್ ಏನು ಮಾಡಬೇಕು ನಮಗೆ, ಸೊ ಫಸ್ಟ್ ನಮಗೆ ಮೀನ್ ಕಂಡುಹಿಡಬೇಕು. ಸೊ ಮೀನ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸಮೇಷನ್ ಆಫ್, that is summation of FI into XI, summation of FI into XI divided by total number of observations ಅಂದ್ರೆ summation of FI ಅಂತ ಅರ್ಥ. ಓಕೆ, ಸೊ ನಾವು ದಟ್ ಈಸ್ ಈಕ್ವಲ್ ಟು, ಸೊ ಇಲ್ಲಿ ನೋಡಿ ಏನಿದೆ, ಸಮೇಷನ್ ಆಫ್ FI ಎಷ್ಟಿದೆ ಕಂಡುಹಿಡ್ಕೊಳ್ಳಿ. ಫಸ್ಟ್ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಸಮೇಷನ್ ಆಫ್ FI ಅಥವಾ ಎನ್ ವ್ಯಾಲ್ಯೂ ಆದ್ರೂ ಬರಿಬೋದು, ಇದನ್ನ ಎನ್ ಆದ್ರೂ ಬರಿಬೋದು. ಸಮೇಷನ್ ಆಫ್ FI ಇದು ಎಷ್ಟು ಬರುತ್ತೆ ನೋಡಿ, ಇದೇನು ಎಷ್ಟು ಬರುತ್ತೆ ಅಂದ್ರೆ 3 + 5 ಮಾಡಿದಾಗ ಎಷ್ಟಾಗುತ್ತೆ, ಇದು 5 ಇದು 5 10 ಆಗುತ್ತೆ. 10 8 8 16 + 14 ಮಾಡಿದಾಗ ಎಷ್ಟಾಗುತ್ತೆ, 30 ಆಗುತ್ತೆ. ಇದು 40 ಬರುತ್ತೆ. ಸಮೇಷನ್ ಆಫ್ FI ಅಂತ 41 ಇದಿಷ್ಟ ಆಯ್ತಾ. ನೆಕ್ಸ್ಟ್ ಏನು ಮಾಡಬೇಕು, ನಮ್ಗೆ ಏನು ಮಾಡಿದ್ರೆ ಕ್ವಶನಲ್ಲಿ ಏನಿದೆ ನೋಡಿ, ಸಾರಿ ನಾವು ಮೀನ್ ಕಂಡುಹಿಡಿಯೋಕೆ ಏನು ಬರಬೇಕು, FI into XI. ಓಕೆ, ಫಸ್ಟ್ ಮೀನ್ ಕಂಡುಹಿಡಿಯೋ, ಆಮೇಲೆ ನೋಡೋಣ ಅಂತ ಮುಂದಿದ್ದು. ಓಕೆ, FI into XI ಕಂಡುಹಿಡಿಯೋಕ್ಕೋಸ್ಕರ ಏನು ಮಾಡೋಣ ಅಂದರೆ, ದಟ್ ಈಸ್ FI into XI XI ಮಲ್ಟಿಪ್ಲೈ ಮಾಡೋದು. ಬಟ್ XI ಅನ್ನೋದೇನು, ನಮ್ಗೆ FI ಕೊಟ್ಟಿದ್ದಾರೆ, ಬಟ್ XI ಅನ್ನೋದು ಇದ್ರ ಮಿಡಲ್ ಟರ್ಮ್ ತೊಗೋಬೇಕು ನಾವು. ಓಕೆ, XI ಅನ್ನೋದು ಮಿಡಲ್ ಟರ್ಮ್ ಹೋಗಿ, ಬಿಕಾಸ್ ಇದು ಇಂಟರ್ವಲ್ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಏನೇನು XI ಅನ್ನೋದೇನು ಇದ್ರ ಮಿಡಲ್ ಟರ್ಮ್ ತೊಗೊಂಡು XI ದಟ್ ಈಸ್ ಈಕ್ವಲ್ ಟು ಇವೆರಡು ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ 10 + 20 ಮಾಡಿದ್ರೆ ಏನು ಬರುತ್ತೆ ನಮಗೆ 30 ಬರುತ್ತೆ. 30 ಡಿವೈಡೆಡ್ ಬೈ 2 ಲೋವರ್ ಲಿಮಿಟ್ ಮತ್ತೆ ಅಪ್ಪರ್ ಲಿಮಿಟ್ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ ಏನು ಬರುತ್ತೆ ನಮಗೆ ಮಿಡಲ್ ಟರ್ಮ್ ಬರುತ್ತೆ. ದಿಸ್ ಇಸ್ ವಾಟ್ ಮಿಡಲ್. ಓಕೆ, ಸೊ ಮಿಡ್ ವ್ಯಾಲ್ಯೂ ಅಥವಾ ಮಿಡಲ್ ಟರ್ಮ್ ಅಂತ ಅಂತೀವಿ. ಸೊ ದಟ್ ಈಸ್ ವೈ ಇದ್ರದ್ದು ನಮ್ಗೆ ಅಂತ X + 30 ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟಾಗುತ್ತೆ, ದಟ್ ಈಸ್ 15 ಆಗುತ್ತೆ. ಈಗ ನೋಡಿ ಡಿಫ್ರೆನ್ಸ್ ಎಷ್ಟಿದೆ ನೋಡಿ, ಇವೆರಡು ನಡುವೆ ಡಿಫ್ರೆನ್ಸ್ ಎಷ್ಟಿದೆ, 10 ಮತ್ತು 20 ಡಿಫ್ರೆನ್ಸ್ ಎಷ್ಟಿದೆ, 10 ಇದೆ. ಸೊ ದಟ್ ಈಸ್ ವೈ ಇದನ್ನ 10 ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬಿಡಿ. ವೈ ಬಿಕಾಸ್ ಇಲ್ಲಿ ಬೇಕಾದ್ರೆ ವಾಪಸ್ 20 + 30 ಮಾಡಿದ್ರೆ ಎಷ್ಟಾಗುತ್ತೆ,
20 + 30 ಮಾಡಿದ್ರೆ 50 ಆಗುತ್ತೆ. 50 / 2 ಮಾಡಿದ್ರೆ ಏನಾಗುತ್ತೆ 25 ಆಗುತ್ತೆ. ಇದು 25 ಆಗುತ್ತೆ. ಅದೇ ಥರ ಇದು 35 ಆಗುತ್ತೆ. ಇದು 45 ಆಗುತ್ತೆ. ಇದು 55 ಆಗುತ್ತೆ. ಇದು 65 ಆಗುತ್ತೆ. ಇದು 65 ಆಗುತ್ತೆ. ಇದು 75. ಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ನೋಡಿ. 70 + 80 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ? ದಟ್ ಈಸ್ 150. 150 / 2 ಮಾಡಿದ್ರೆ ಏನಾಗುತ್ತೆ ನಮಗೆ ಇಷ್ಟು ಬರುತ್ತೆ. ಓಕೆ, 75 ಬರುತ್ತೆ. ಸೊ ನಮ್ಮ ಕ್ವಶನಲ್ಲಿ Fy × Xi, ದಟ್ ಈಸ್ Fy × Xi ದಟ್ ಈಸ್ ಈಕ್ವಲ್ ಟು ನಾವು ಒಂದೊಂದೇ ಮಲ್ಟಿಪ್ಲೈ ಮಾಡಿ 15 × 2 = 30 ಆಗುತ್ತೆ. ಓಕೆ, 25 × 3 = 75 ಆಗುತ್ತೆ. 35 × 8 ನೋಡಿ. ಸೊ ನಿಮಗೆ ಕ್ಯಾಲ್ಶಿಕ್ ಆಗಿರುತ್ತೆ, ಅಂದರೆ ಕ್ಯಾಲ್ಕುಲೇಟರ್ ಇರುತ್ತೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಕ್ಯಾಲ್ಕುಲೇಟರ್, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇರಲ್ಲ. ಅಂದರೆ KCET, JEE ಎಕ್ಸಾಮ್ಸ್ಗೆ ಮತ್ತು ನೀಟ್ ಎಕ್ಸಾಮ್ಸ್ಗೆ ಕ್ಯಾಲ್ಕುಲೇಟರ್ ಅಲೋ ಇರಲ್ಲ. ಬಟ್ ಈ ಥರ ಇದರಲ್ಲಿ ಕ್ಯಾಲ್ಕುಲೇಟರ್ ಎಲ್ಲ ಇರುತ್ತೆ, ನೀವು ಮಲ್ಟಿಪ್ಲೈ ಮಾಡ್ಕೊಂಡು ಹೇಳ್ಬೋದು. ಸೊ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನೇ ಬರೀತೀನಿ. ಓಕೆ, ಇಲ್ಲಾಂದರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಸೊ ಭಾಳಷ್ಟು ಟೈಮ್ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಟೈಮ್ ರಿಡ್ಯೂಸ್ ಮಾಡೋಕ್ಕೆ. ಅಂದರೆ 8 × 35 ಮಾಡಿದಾಗ ಏನಾಗುತ್ತೆ, 8 × 35 ಮಾಡಿದ್ರೆ ದಟ್ ಈಸ್ 280 ಆಗುತ್ತೆ. 280 ಬರ್ಕೊಳ್ಳಿ. 14 × 45 ಮಾಡಿದಾಗ 14 × 45 ಮಾಡಿದ್ರೆ 630 ಆಗುತ್ತೆ. ಇವ್ರು ರೇಟೆಡ್ 630. ಅದೇ ಥರ 55 × 8 ಮಾಡಿದಾಗ 55 × 8 ಮಾಡಿದಾಗ 440 ಆಗುತ್ತೆ. 440 ಬರ್ಕೊಳ್ಳಿ. 440. ಅದೇ ಥರ 65 × 3 ಮಾಡಿದಾಗ 65 × 3 ಮಾಡಿದಾಗ 195 ಬರುತ್ತೆ. 195 ಬರ್ಕೊಳ್ಳಿ. ಅದೇ ಥರ 75 × 2 ಮಾಡಿದಾಗ ದಟ್ ಈಸ್ 150 ಆಗುತ್ತೆ. ಇವ್ರು ರೇಟೆಡ್ 150. ಓಕೆ, ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್, ಸಮೇಷನ್ ಆಫ್ Fy × Xi, ಸಮೇಷನ್ ಆಫ್ Fy × Xi ಎಷ್ಟು ಬರುತ್ತೆ ನೋಡಿ. ಸಮೇಷನ್ ಇವೆಲ್ಲ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಅಂದರೆ ದಟ್ ಈಸ್ 1800 ಬರುತ್ತೆ. ಇವ್ರು ರೇಟೆಡ್ 1800. ಸಮೇಷನ್ ಆಫ್ Fy × Xi ಎಷ್ಟು ಬರುತ್ತೆ? 1800 ಬರುತ್ತೆ. ಅದು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಮೇಷನ್ ಆಫ್ Fy × Xi ಅಂದರೆ 1800 ಡಿವೈಡೆಡ್ ಬೈ ಎಷ್ಟಿದೆ 40. 1 0 ಕ್ಯಾನ್ಸಲ್, 1 0 ಕ್ಯಾನ್ಸಲ್. ನಮಗೆ 4 1 = 4, 4 = 16, ಇಲ್ಲಿ 2 ಉಳಿಯಿತು, ಇಲ್ಲಿ 4 5. ಸೊ ನಮಗೆ ಎಕ್ಸ್ ಬಾರ್ ಅನ್ನೋದು ಎಷ್ಟು ಬಂತು? ಮೀನ್ ಎಷ್ಟು ಬಂತು? 45 ಬಂತು. ಓಕೆ, ಮೀನ್ ಎಷ್ಟು ಬಂತು ನಮಗೆ? 45 ಬಂತು. ಇದಾಯ್ತಾ? 45 ಮೀನ್ ಆಯ್ತು. ಈಗ ನಾವೇನು ಮಾಡಬೇಕು? ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಫಾರ್ಮುಲಾ ಏನು? ದಟ್ ಈಸ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ದಟ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ Fy × Xi - X ಬಾರ್ ಡಿವೈಡೆಡ್ ಬೈ n ಅಥವಾ ಸಮೇಷನ್ ಆಫ್ Fy ಅಂತ ಬರ್ಕೊಳ್ಳಿ. ಇದು ಫಾರ್ಮುಲಾ. ಸೊ ನಾವು ಫಸ್ಟ್ ಏನು Xi - X ಬಾರ್ ಕಂಡು ಹಿಡ್ಕೊಳ್ಳೋಣ. Xi - X ಬಾರ್ ಏನು ಬರುತ್ತೆ ನೋಡಿ. ನಾವು Xi - X ಬಾರ್ ದಟ್ ಈಸ್ ಡಿಫ್ರೆನ್ಸ್ ಆಫ್ Xi - X ಬಾರ್. ಓಕೆ, ಇಲ್ಲಿ ನೋಡಿ, ಅಂದರೆ 15 × 45 ಕಳೀಲಿ. 15 × 45 ಕಳೆದಾಗ ಎಷ್ಟಾಗುತ್ತೆ ನಮಗೆ? ಮೀನ್ ಎಷ್ಟು? ಇದು Xi - X ಬಾರ್ ಎಷ್ಟು ಬರುತ್ತೆ? 45 ಬಂತು. 15 × 45 ಕಳೆದ್ರೆ -30 ಇರ್ತಾರೆ. ಅದ್ರದ್ದು ಡಿಫ್ರೆನ್ಸ್ ಮಾಡ್ಲಸ್ ತೊಗೊಂಡಾಗ ಏನಾಗುತ್ತೆ? ದಟ್ ಈಸ್ +30 ಆಗುತ್ತೆ. ಅದೇ 25 ನಮಗೆ 45 ಕಳೆದಾಗ ಏನಾಗುತ್ತೆ? ದಟ್ ಈಸ್ ನಮಗೆ 20 ಬರುತ್ತೆ. ಅದೇ ಥರ ನಮ್ಗೆ ಏನಾಗುತ್ತೆ? 35 ನಮ್ಗೆ 45 ಕಳೆದಾಗ ಅದು 10 ಆಗುತ್ತೆ. ಡಿಫ್ರೆನ್ಸ್ ತೊಗೊಳ್ತಿದ್ದೀನಿ ನಾನು. ಓಕೆ, ಮೈನಸ್ ಯಾಕೆ ಬರ್ಕೊಳ್ತಿಲ್ಲ ಸರ್? ಅದಕ್ಕೋಸ್ಕರ ಮಾಡ್ಲಸ್ ಅಪ್ಲೈ ಮಾಡಿದ್ದೀನಿ ನೋಡಿ. ಡಿಫ್ರೆನ್ಸ್ ಅಂದರೆ ನೆಗೆಟಿವ್ ವ್ಯಾಲ್ಯೂ ತೊಗೋಬಾರ್ದು ನಾವು. ಇದಾಯ್ತಾ? ನೆಕ್ಸ್ಟ್ 45 ಇದ್ರೆ 0 ಆಗುತ್ತೆ. 655 ನಮಗೆ 55 45 ಕಳೆದಾಗ ಎಷ್ಟಾಗುತ್ತೆ? ದಟ್ ಈಸ್ 10 ಆಗುತ್ತೆ. 65 45 20 ಆಗುತ್ತೆ. ದಿಸ್ 75 ದಟ್ ಈಸ್ 30 ಆಗುತ್ತೆ. ಇದು ಏನಾಯಿತು? Xi - X ಬಾರ್ ಆಯಿತು. ಓಕೆ, Xi - X ಬಾರ್ ಆಯಿತು. ಈಗ ನೆಕ್ಸ್ಟ್ ಏನಿದೆ ನಮಗೆ? Xi - X ಬಾರ್ ಅಂದರೆ ನಮ್ಗೆ ಏನು ಮಾಡೋದು? Fy ಸಮೇಷನ್ ಆಫ್ Fy × Xi - X ಬಾರ್ ಕಂಡು ಹಿಡೋದು. ಸೊ ದಟ್ ಈಸ್ ವೈ ಏನು ಮಾಡೋಣ ಅಂದರೆ, ಸೊ ನಾವು ಜಾಸ್ತಿ ಇದನ್ನು ಕೆಟ್ಟದ್ದು ದಟ್ ಈಸ್ Fy × Xi - X ಬಾರ್ ಇಂದ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ವಿಚ್ ಮೀನ್ಸ್ ಇದನ್ನ ಏನು ಮಾಡಬೇಕು? Fy ಇಂದ ಮಲ್ಟಿಪ್ಲೈ ಮಾಡಬೇಕು. Fy ಇಂದ ಮಲ್ಟಿಪ್ಲೈ ದಟ್ ಈಸ್ 2 × 30 ಮಾಡಿದ್ರೆ ಎಷ್ಟಾಗುತ್ತೆ? ದಟ್ ಈಸ್ 2 × 30 ಮಾಡಿದ್ರೆ ದಟ್ ಈಸ್ 60 ಆಗುತ್ತೆ. 60 ಬರ್ಕೊಳ್ಳಿ. 3 × 20 ಮಾಡಿದ್ರೆ ದಟ್ ಈಸ್ ಆಲ್ಸೋ 60 ಆಗುತ್ತೆ. 60 ಬರ್ಕೊಳ್ಳಿ. ನೆಕ್ಸ್ಟ್ 8 × 10 ಮಾಡಿದ್ರೆ ದಟ್ ಈಸ್ 80 ಆಗುತ್ತೆ. 80 ಬರ್ಕೊಳ್ಳಿ. ನೆಕ್ಸ್ಟ್ 0 × ಎನಿಥಿಂಗ್ ಇದೆ 0 ಆಗುತ್ತೆ. ಯು ರೇಟೆಡ್ 0. ಓಕೆ, ನೆಕ್ಸ್ಟ್ ಅದೇ ಥರ 10 × 8 ಮಾಡಿದಾಗ ದಟ್ ಈಸ್ 80 ಆಗುತ್ತೆ. 80 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಏನಾಗುತ್ತೆ? 20 × 3 ಮಾಡಿದಾಗ ದಟ್ ಈಸ್ 60 ಆಗುತ್ತೆ. ಯು ರೇಟೆಡ್ 60ಗೆ. 30 × 2 ಮಾಡಿದ್ರೆ ದಟ್ ಈಸ್ ಆಲ್ಸೋ 60 ಆಗುತ್ತೆ. 60 ಮಾಡ್ಕೊಳ್ಳಿ. ಇದನ್ನು ಸಮೇಷನ್ ಕಂಡುಹಿಡಿ. ಸಮೇಷನ್ ಆಫ್ Fy × Xi - X ಬಾರ್ ದಟ್ ಈಸ್ ಈಕ್ವಲ್ ಟು ಸಮೇಷನ್ ಎಷ್ಟು ಬರುತ್ತೆ? ಒಂದೊಂದೇ ಆ್ಯಡ್ ಮಾಡ್ಕೊಳ್ಳಿ. ದಟ್ ಈಸ್ ಎಷ್ಟು ಮಾಡ್ತೀವಿ? ಇವೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ 400 ಬರುತ್ತೆ ನೋಡಿ. 400 ಬರುತ್ತೆ. ಜಸ್ಟ್ ರೈಟ್ ಇಟ್ 400. ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಸೊ ನಮ್ಗೆ ಇಷ್ಟು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಈ ಫಾರ್ಮುಲಾದಲ್ಲಿ ನಮ್ಗೆ ಏನಿದೆ? ದಿಸ್ ಈಸ್ 400 ಡಿವೈಡೆಡ್ ಬೈ ಟೋಟಲ್ ಅಬ್ಸರ್ವೇಷನ್ಸ್ ಎಷ್ಟಿದೆ ನಮಗೆ? ಟೋಟಲ್ ಅಬ್ಸರ್ವೇಷನ್ಸ್ 40 ಇದಾವೆ. ರೇಟಿ 40. 0 0 ಗೆಟ್ ಕ್ಯಾನ್ಸಲ್. 4 1 = 4 10. ಸೊ ನಮ್ಗೆ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಎಷ್ಟು ಬಂದಿದೆ ನಮಗೆ? ದಟ್ ಈಸ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ? 10 ಬಂದಿದೆ. ಸೊ ಮೀನ್ ಡಿವಿಯೇಷನ್ ಮೀನ್ ಈಸ್ 10. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನೋಡಿ ನಿಮ್ಗೆ ಏನಾಗುತ್ತೆ? ಇಷ್ಟು ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ 5 ಮಾರ್ಕ್ಸ್. ಇಷ್ಟು ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ 5 ಮಾರ್ಕ್ಸ್. ಓಕೆ, ಜಸ್ಟ್ ರೈಟ್ ಡೌನ್ ದಿ ಕ್ವಶನ್ ಆನ್ಸರ್.
ಈ ಟೇಬಲ್ ಹಾಕಬೇಕು. ನಾನು ನಿಮಗೆ ನಾರ್ಮಲಾಗಿ ನೀವು ಸ್ಕೇಲ್ ಪೆನ್ಸಿಲ್ ತೊಗೊಂಡು ನೀಟಾಗಿ ಹಾಕ್ಕೊಳ್ಳಿ, ಬಟ್ ನಾನು ಹಾಕ್ತಿಲ್ಲ ಇಲ್ಲಿ. ಟೇಬಲ್ ನೀವು ಹಾಕಬೇಕು, ನೀವು ಪೆನ್ಸಿಲ್ ತೊಗೊಂಡು ನಮಗೆ ಪೆನ್ಸಿಲ್ ತೊಗೊಂಡು ನೀಟಾಗಿ ಟೇಬಲ್ ಹಾಕ್ಕೊಂಡು ನೀವು ಸಾಲ್ವ್ ಮಾಡ್ಕೊಳ್ತೀವಿ. ಓಕೆ, ಸೊ ಇದೇ ಥರ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಸೊ ಇದನ್ನು ಸೇಮ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕಂಡುಹಿಡಿಯೋದು. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಹೈಟ್ ಇನ್ ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ. ಹೈಟ್ ಇನ್ ಸೆಂಟಿಮೀಟರ್ಸ್, ಮಕ್ಕಳದ್ದು ಹೈಟ್ ಇದೆ. ಓಕೆ, ಹೈಟ್ ಇನ್ ಸೆಂಟಿಮೀಟರ್ಸ್ ದಟ್ ಈಸ್ FI ಅಂತ ಕೊಟ್ಟಿದ್ದಾರೆ. ಅಂದರೆ ಈ ರೇಂಜಲ್ಲಿರೋ 95 ಇಂದ 105 ಇರೋ ಹೈಟಲ್ಲಿರೋ ಮಕ್ಕಳು ಎಷ್ಟಿದ್ದಾರೆ, 9 ಮೆಂಬರ್ಸ್ ಇದ್ದಾರೆ. ಅದೇ ಥರ 105 ಇಂದ 115 ಇಲ್ಲ ಹೈಟ್ ಇರೋ ಮಕ್ಕಳು ಇದ್ದಾರೆ, 13 ಇದ್ದಾರೆ. ಈ ಥರ ಡಾಟಾ ಕೊಟ್ಟಿದ್ದಾರೆ. ವಾಟ್ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್, ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕಂಡುಹಿಡಿಯೋಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ, ಸೊ ಫಸ್ಟ್ ಫಾರ್ಮುಲಾಸ್ ಗೊತ್ತು. ಫಸ್ಟ್ ಮೀನ್ ಕಂಡುಹಿಡ್ಕೊಳ್ಳೋಣ. ಮೀನ್ ಕಂಡುಹಿಡಿಯೋ ಫಾರ್ಮುಲಾ ಏನೋ ದಟ್ ಈಸ್, ನಾವು ಇಲ್ಲಿ ಬರ್ಕೊಳ್ತೀವಿ ನೋಡಿ, ದಟ್ ಈಸ್ ಎಕ್ಸ್ ಬಾರ್ ದಟ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ FI ಇಂಟು XI ಡಿವೈಡೆಡ್ ಬೈ ಸಮೇಷನ್ ಆಫ್ FI. ಓಕೆ, ಇಷ್ಟಿದೆ. ನಾವು ಯು ಜಸ್ಟ್ ಸಿ ನಾರ್ಮಲ್ ಆಗಿ ಇದನ್ನ ಕಂಡುಹಿಡಬೇಕು, ಮೀನ್ ಕಂಡುಹಿಡಿಯೋಕ್ಕೆ ನಿಮಗೆ ಶಾರ್ಟ್ಕಟ್ ಮೆಥಡು ಇದೆ. ಓಕೆ, ಸೊ ಯು ಕ್ಯಾನ್ ಯೂಸ್ ಅಸ್ಯೂಮ್ಡ್ ಮೀನ್ ಮೆಥಡ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಬಟ್ ನಾನು ಈ ಮೆಥಡ್ ಸಾಲ್ವ್ ಮಾಡ್ತಿದ್ದೀನಿ. ಸೊ ನಿಮ್ಗೆ 2-3 ಮೆಥಡಿಂದ ನೀವು ಮೀನ್ ಕಂಡುಹಿಡ್ಕೋಬಹುದು. ಓಕೆ, ಸೊ ದಟ್ ಈಸ್ ವೈ ನಾನು ಡೈರೆಕ್ಟ್ ಸಿಂಪಲ್ ಮೆಥಡಿಂದ ಸಾಲ್ವ್ ಮಾಡ್ತಿದ್ದೀನಿ. ಓಕೆ, ನಾವು ಜಸ್ಟ್ ಸಿ ಇಲ್ಲೇನಿದೆ, ಹೈಟ್ ಇನ್ ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ. ನಮ್ಗೆ ಏನು ಕಂಡುಹಿಡಬೇಕು, FI ಇಂಟು XI ಕಂಡುಹಿಡಬೇಕು. ಫಸ್ಟ್ ಏನು ಮಾಡೋಣ, XI ಕಂಡುಹಿಡ್ಕೊಳ್ಳೋಣ. ಓಕೆ, ಸೊ ದಟ್ ಈಸ್ XI ಏನು ಬರುತ್ತೆ ಅಂದರೆ ಮಿಡ್ಲ್ ವ್ಯಾಲ್ಯೂ ಆಫ್ ದಿಸ್ ಕ್ಲಾಸ್ ಇಂಟರ್ವಲ್, ಮಿಡ್ಲ್ ವ್ಯಾಲ್ಯೂ ಆಫ್ ಹೈಟ್ ಇಂಟರ್ವಲ್ ಏನಾಗುತ್ತೆ, ದಟ್ ಈಸ್ ಸಮೇಷನ್ ಆಫ್ FI ಎಷ್ಟಿದೆ ನೋಡಿ, ಸಮೇಷನ್ ಆಫ್ FI ನಮ್ಗೆ ಎಷ್ಟಿದ್ರೆ ಇವೆಲ್ಲ ಸಮ್ ಮಾಡಿ ಎಷ್ಟು ಬರುತ್ತೆ. ಸಮ್ ಮಾಡಿದಾಗ ನಮಗೆ ಸಮೇಷನ್ ಮಾಡಿದಾಗ ಇವೆಲ್ಲ ಸಮ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, 100 ಬರುತ್ತೆ ನೋಡಿ. ಸಮ್ ಮಾಡಿದಾಗ ಇವೆಲ್ಲ ಸಮ್ ಮಾಡಿ ಅಂದರೆ ಏನು ಬರುತ್ತೆ, 100 ಬರುತ್ತೆ. ಐ ಜಸ್ಟ್ ರೈಟ್ ಡೌನ್ 100. ಅದಾದಮೇಲೆ ನಮ್ಗೆ ಏನಿದೆ, ಸೊ FI ಇಂಟು XI ಏನು ಬರುತ್ತೆ ನೋಡಿ. ಫಸ್ಟ್ XI ಕಂಡು ಹಿಡ್ಕೊಳ್ಳಿ. 95 + 100 ಎಷ್ಟಾಗುತ್ತೆ, ಸೊ 95 + 105 ಎಷ್ಟಾಗುತ್ತೆ, ದಟ್ ಈಸ್ 200. 200 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 100 ಆಗುತ್ತೆ. ಓಕೆ, ಇದು 100 ಆಯಿತು. ಓಕೆ, ಇದು 100 ಆದಮೇಲೆ ಸೊ ನೋಡಿ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಮಿಡಲ್ ಟರ್ಮ್ ಏನಾಗುತ್ತೆ, ಇದು ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇದು ಎಷ್ಟು ಡಿಫ್ರೆನ್ಸ್ ಇದೆ, 2 ನಡುವೆ ನಿಮಗೆ 10 ಡಿಫ್ರೆನ್ಸ್ ಇದೆ. 10 ಡಿಫ್ರೆನ್ಸ್ ಇದ್ದರೆ 10 ಜಾಸ್ತಿ ಮಾಡ್ಕೊಂಡು ಹೋಗ್ಬಿಡಿ. ದೆನ್ ಇಟ್ ವಿಲ್ ಬಿಕಮ್ ವಾಟ್, 110 ಆಗುತ್ತೆ. ದಿಸ್ 110, ದಿಸ್ ಇಸ್ 120 ಆಗುತ್ತೆ. ಇದು 130 ಆಗುತ್ತೆ, ಇದು 140 ಆಗುತ್ತೆ, ಇದು 150 ಆಗುತ್ತೆ. ಓಕೆ, ಇದು 150 ಇಷ್ಟ ಆಯ್ತು. ಇದು ಇಷ್ಟ ಆದಮೇಲೆ ಸೊ ನಾವೇನು ಮಾಡ್ಬೇಕಂದ್ರೆ ನೆಕ್ಸ್ಟ್ FI ಇಂಟು XI. ವೈ ಬಿಕಾಸ್ ನಮಗೆ ಸೊ ನಮಗೆ ಇಲ್ಲಲ್ಲ. ಓಕೆ, ನಮಗೆ ಫಾರ್ಮುಲಾ ಏನೋ FI ಇಂಟು XI ಐತೆ, ಅದ್ರ ಫಾರ್ಮುಲಾ ದಟ್ ಈಸ್ ನಮ್ಗೆ ಏನು ಮಾಡಬೇಕು, FI ಇಂಟು XI. ಓಕೆ, ಅಂದರೆ ಈ FIನ ಇದಕ್ಕೆ XI ಜೊತೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿ 9 ಇಂಟು 100 ಮಾಡಿದಾಗ ಏನಾಗುತ್ತೆ, 900 ಆಗುತ್ತೆ. 13 ಇಂಟು 110 ಅದು ನಾನು, ಸೊ ನೀವು ಕ್ಯಾಲ್ಸಿ ಯೂಸ್ ಮಾಡ್ಕೊಂಡು ಅಥವಾ ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ ಇಟ್ಕೋಬೇಕು. ಸೊ ನಿಮಗೆ ನಾನು ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ ನಾನು ಆಲ್ರೆಡಿ ಬರ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನೇ ಮಲ್ಟಿಪ್ಲೈ ಮಾಡಿ ಇಟ್ಕೊಳ್ತೀನಿ ನೋಡಿ. ದಿಸ್ 13 ಇಂಟು 110 ಮಾಡಿದಾಗ ದಟ್ ಈಸ್ 141430 ಬರುತ್ತೆ. ಅದೇ ಥರ ದಿಸ್ ಈಸ್ 3120 ಬರುತ್ತೆ. ಅದೇ ಥರ ದಿಸ್ ಈಸ್ 3900 ಬರುತ್ತೆ. ಅದೇ ಥರ ದಿಸ್ ಈಸ್ 1680 ಬರುತ್ತೆ. ನೆಕ್ಸ್ಟ್ ಅದೇ ಥರ ಇದು 1500 ಬರುತ್ತೆ. ಓಕೆ, ಸಮೇಷನ್ ಇದರದೆಲ್ಲ ಸಮೇಷನ್ ಆಫ್ FI ಇಂಟು XI ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂದರೆ ದಟ್ ಈಸ್ 12530 ಬರುತ್ತೆ. 12530. ಓಕೆ, ನಾನು ಏನು ಮಾಡ್ತೀನಿ ಅಂದರೆ FI ಇಂಟು XI ಇದ್ರ ಜೊತೆ 9 ಇಂಟು 100 ಮಾಡಿದ್ದೀನಿ, ಎಷ್ಟು ಬಂತು. 13 ಇಂಟು 110 ಮಾಡಿದಾಗ ಇಷ್ಟು ಬರುತ್ತೆ. ಅದೇ 26 ಇಂಟು ನಮಗೆ 120 ಮಾಡಿದಾಗ ಇಷ್ಟು ಬರುತ್ತೆ. ಅದೇ ಥರ ನಮಗೆ 30 ಇಂಟು 3900 ಮಾಡಿದ್ರೆ ಎಷ್ಟು ಬರುತ್ತೆ. ಅದೇ ಥರ 12 ಇಂಟು 140 ಮಾಡಿದಾಗ ಇಷ್ಟು ಬರುತ್ತೆ. 10 ಇಂಟು 150 1500 ಬರುತ್ತೆ. ಅದನ್ನೇ ಎಲ್ಲ ಆ್ಯಡ್ ಮಾಡಿ ಇಷ್ಟು ಬರ್ಕೊಂಡಿದ್ವಿ. ನಾವು ಫಸ್ಟ್ ಏನು ಮೀನ್ ಕಂಡು ಹಿಡ್ಕೊಂಡು ಮೀನ್ ವ್ಯಾಲ್ಯೂ ಏನು ಬರುತ್ತೆ, ದಟ್ ಈಸ್ ಮೀನ್ ವ್ಯಾಲ್ಯೂ ಏನು ಬರುತ್ತೆ ನೋಡಿ, 12530. ಸಮ್ ಆಫ್ FI ಇಂಟು XI ಎಷ್ಟು ಬಂದಿದೆ ನಮಗೆ, ದಟ್ ಈಸ್ 12530 ಡಿವೈಡೆಡ್ ಬೈ ಎಷ್ಟಿದೆ ನಮಗೆ, ಡಿವೈಡೆಡ್ ಬೈ 100 ಇದೆ. ಓಕೆ, ಸೊ ನಮ್ಗೆ ಇಷ್ಟಾಗುತ್ತೆ. ಡಿವೈಡೆಡ್ ಬೈ 100 ಅಂದರೆ ಎಷ್ಟಾಗುತ್ತೆ, ದಟ್ ಈಸ್ 125.3. ಓಕೆ, ಸೊ ದಟ್ ಈಸ್ X ಬಾರ್ ಅನ್ನೋದು ಎಷ್ಟು ಬಂತು ನಮಗೆ, 125.3 ಸೆಂಟಿಮೀಟರ್. ವೈ ಬಿಕಾಸ್ ದೇ ಹ್ಯಾವ್ ಗಿವನ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್. ಅವ್ರು ಏನು ಕೊಟ್ಟಿದ್ರೆ, ಹೈಟ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್. ಅಂದರೆ ಅವರೇಜ್ ಹೈಟ್ ಆಫ್ ದಿ ಬಾಯ್ಸ್ ಏನಿಷ್ಟಿದೆ 125.3 ಸೆಂಟಿಮೀಟರ್. 125.3 ಸೆಂಟಿಮೀಟರ್ ಇದೆ. ಓಕೆ, ಇಷ್ಟ ಆಯ್ತಾ. ಇದನ್ನ ಏನು ಮಾಡಬೇಕು, ನಮಗೆ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕೇಳಿದ್ರೆ, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂದರೆ ಏನು, ದಟ್ ಈಸ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ದಟ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ FI ಇಂಟು XI ಮೈನಸ್ X ಬಾರ್ ಡಿವೈಡೆಡ್ ಬೈ ಸಮೇಷನ್ ಆಫ್ FI. ಓಕೆ, ಸಮೇಷನ್ ಆಫ್ FI ಗೊತ್ತಿದೆ ನಮಗೆ. XI ಸಮೇಷನ್ ಆಫ್ FI ಇಂಟು XI ಮೈನಸ್ X ಬಾರ್ ಕಂಡುಹಿಡಬೇಕು. ಓಕೆ,
ಓಕೆ, ನಾವು ಅದನ್ನು ಕಂಡುಹಿಡೋಣ. ದಟ್ ಈಸ್ ಫಸ್ಟ್ ಏನು ಮಾಡೋಣ, ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಕಂಡುಹಿಡೋಣ. ದಟ್ ಈಸ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್. ಓಕೆ, ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ ನಾವು ಯು ಜಸ್ಟ್ ಸಿ ಹಿಯರ್. ಇಲ್ಲಿ ಏನು ಮಾಡಬೇಕಂದ್ರೆ 125 ಪಾಯಿಂಟ್ ಎಷ್ಟು, ಸಾರಿ ಇಲ್ಲಿದು ಎಷ್ಟು ಬಂದಿದೆ ನಮಗೆ 125.3. ಸೊ ನಾವೇನು ಮಾಡೋಣ, ಇಲ್ಲಿ ನೋಡಿ 110 125.3 ಕಳಿ, 120 110 100 125.3 ಕಳೆದ್ರೆ ಎಷ್ಟಾಗುತ್ತೆ, ದಟ್ ಈಸ್ 25.3 ಬರುತ್ತೆ. ಇದು ಮಾಡ್ಲಸ್ ಆಗ್ಬೇಕು, ಮಾಡ್ಲಸ್ 25.3 ಆಗುತ್ತೆ. ಅದೇ ಥರ ಏನಾಗುತ್ತೆ 110 ನಮ್ಗೆ ಏನಾಗುತ್ತೆ 125.3 110 125.3 ಕಳೆದಾಗ ಎಷ್ಟಾಗುತ್ತೆ ನಮಗೆ, ದಟ್ ಈಸ್ 15.3 ಆಗುತ್ತೆ. ಅದೇ ರೀತಿಯಲ್ಲಿ ಏನಾಗುತ್ತೆ, ದಟ್ ಈಸ್ 5.3 ಆಗುತ್ತೆ, 5.3 ಆಗುತ್ತೆ. ಆದರೆ 130 ನಮಗೆ 125.3 ಕಳೆದಾಗ ಎಷ್ಟಾಗುತ್ತೆ, ದಟ್ ಈಸ್ ನಮಗೆ 4.7 ಬರುತ್ತೆ ನೋಡಿ, 4.7. ನೀವು ಕ್ಯಾಲ್ಸಿ ಇರುತ್ತೆ, ನೀವು ಜಲ್ಲೆಯಲ್ಲಿ ಮಾಡ್ಕೋಬಹುದು, ಬಿಕಾಸ್ ನಾನು ಟೈಮ್ ವೇಸ್ಟ್ ಮಾಡಬಾರ್ದಿರಲಿ, ನಾನು ನೋಡ್ಕೊಂಡು ಬರ್ಕೊಂಡಿದ್ದೀನಿ. ಓಕೆ, ಅದೇ ಥರ ಇದೇನಾಗುತ್ತೆ 140 ನೋಡಿ, ನಾನು ಏನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ 10 ಜಾಸ್ತಿ ಮಾಡ್ತಿದ್ದೆ, ಇಲ್ಲಿ 10 ಕಮ್ಮಿ ಮಾಡಿದ್ದೆ. ಓಕೆ, ವೈ ಬಿಕಾಸ್ ಡಿಫ್ರೆನ್ಸ್ ಏನಿದೆ 10 ಇದೆ, ಉಳಿದು ಮುಳುಕಿದ್ದು ನಾನು ಬರ್ತೀನಿ. ಇಲ್ಲಿ 140 ನಮ್ಗೆ ಏನು ಮಾಡಬೇಕು, 125.3 ಕಳೆದಾಗ ಏನಾಗುತ್ತೆ, ದಟ್ ಈಸ್ 14.7 ಬರುತ್ತೆ. ಅದೇ ಥರ 150 ನಮಗೆ ಎಷ್ಟು, 150 ನಮಗೆ 125.3 ಕಳೆದಾಗ ಏನಾಗುತ್ತೆ, ದಿಸ್ ಈಸ್ 24.7 ಇಷ್ಟ ಆಯ್ತು. ಇದೇನಾಯ್ತು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಆಯ್ತು. ನೆಕ್ಸ್ಟ್ ಏನು ಕಂಡಿಡ್ಬೇಕು ನಮಗೆ, ಸೊ ದಟ್ ಈಸ್ ಎಫ್ ಐ ಇಂಟು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಕಂಡಿಡು, ಇದು ಕಂಡಿಡು. ನಾವು ಸರಿ ಇದನ್ನು ಕಂಡಿಡ್ಬೇಕಂದ್ರೆ ಏನು ಮಾಡೋಣ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು, ಎಫ್ ಐ ಇಂಟು ಇದನ್ನು ಮಾಡಬೇಕು. ಸೊ 9 × 25.3 ಮಾಡಬೇಕು. ಅದೇ ಥರ 13 × 15.3 ಮಾಡಬೇಕು. ಅದೇ ಥರ 26 × 5.3 ಮಾಡಬೇಕು. ಅದೇ 30 × 4.7 ಮಾಡಬೇಕು. ನೆಕ್ಸ್ಟು 12 × 14.7 ಮಾಡಬೇಕು. ಅದೇ ಥರ 10 × 24.7 ಅದನ್ನೇ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು. ಅದನ್ನ ನೋಡಿ ನಾನು ಕ್ಯಾಲ್ಕುಲೇಟರಲ್ಲಿ, ಸೊ ನೀವು ಒಂದೊಂದು ಮಲ್ಟಿಪ್ಲೈ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನಾನು ಆಲ್ರೆಡಿ ಮಾಡ್ಕೊಂಡು ಬರ್ಕೊಂಡಿದ್ದೀನಿ, ಅದನ್ನೇ ಬರಿತೀನಿ. ಸೊ ದಿಸ್ ವಿಲ್ ಬಿಕಮ್ ಔಟ್ 277 ಆಗುತ್ತೆ. ಅದೇ ಥರ 198.9 ಆಗುತ್ತೆ. ಅದೇ ಥರ ದಿಸ್ ಈಸ್ 137.8 ಆಗುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ 141.0. ನೆಕ್ಸ್ಟು ದಟ್ ಈಸ್ 176.4, 247.0. ಇವೆಲ್ಲ ಆ್ಯಡ್ ಮಾಡಿ. ಸೊ ಇವೆಲ್ಲ ನಮ್ಗೆ ಇದು ಮಲ್ಟಿಪ್ಲೈ ಮಾಡಿ ಇದು ಬರುತ್ತೆ. ಎಲ್ಲ ಒಂದೊಂದು ಎಫ್ ಐ ಇಂಟು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಆ್ಯಡ್ ಮಲ್ಟಿಪ್ಲೈ ಮಾಡ್ಕೊಂಡು. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡೋದು ಇಸ್ ವಿ ಕ್ಯಾನ್ ರೈಟ್ ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್. ಓಕೆ, ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ ನಮಗೆ. ಇವೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, ನೀವು ಜಸ್ಟ್ ನೋಡಿ ಎಷ್ಟು ಬರುತ್ತೆ. ನೀವು ಸಪ್ರೇಟಾಗಿ ಮಾಡಿ, ನಾನು ಮಾಡಿದ್ದೀನಿ. ನೀವು ಮತ್ತೆ ಡೈರೆಕ್ಟಾಗಿ ಬರ್ಕೊಬೇಡಿ, ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಹೋದರೆ ಇಲ್ಲಿ ಟೈಮ್ ಆಗುತ್ತೆ, ನಿಮಗೂ ಟೈಮ್ ವೇಸ್ಟ್ ಆಗುತ್ತೆ, ನನಗೂ ಟೈಮ್ ವೇಸ್ಟ್ ಆಗುತ್ತೆ. ಸೊ ದಟ್ ಈಸ್ ವೈ ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ಬರ್ಕೊಳ್ತೀನಿ. ದಟ್ ಈಸ್ 1128.8 ಆಗುತ್ತೆ. ಓಕೆ, ದಿಸ್ ಇಸ್ 1128.8 ಆಗುತ್ತೆ. ಅದನ್ನು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ನಮಗೆ ಏನಿದೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಮೇಷನ್ ಆಫ್ ಎಫ್ ಐ ಏನಾಗುತ್ತೆ 1128.8 ಡಿವೈಡೆಡ್ ಬೈ ಎಷ್ಟು ಆಯಿತು 100. ಓಕೆ, 100 ಆಯ್ತಾಗ ಏನಾಗುತ್ತೆ, ದಟ್ ಈಸ್ ನಮ್ಗೆ ಏನಾಗುತ್ತೆ, ದಿಸ್ ಈಸ್ 11.28 ಆಗುತ್ತೆ. ಓಕೆ, ಸೊ ದಟ್ ಈಸ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ದಟ್ ಈಸ್ ಈಕ್ವಲ್ ಟು 11.88 ಸೆಂಟಿಮೀಟರ್ಸ್. ಇಷ್ಟು. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ 5 ಮಾರ್ಕ್ಸ್ ಬರ್ತದೆ ನೋಡಿ. ಇಷ್ಟು. ಓಕೆ, ಜಸ್ಟ್ ರೈಟ್ ಡೌನ್. ಫಸ್ಟ್ ಟೇಬಲ್ ಹಾಕ್ಕೊಳ್ಳಿ. ನೀವು ಸ್ಕೇಲು ಪೆನ್ಸಿಲ್ ಯೂಸ್ ಮಾಡಿಕೊಂಡು. ಸರ್ ನಾನು ವೀಡಿಯೋನ ಫಾರ್ವರ್ಡ್ ಮಾಡ್ತೀನಿ, ನಾನು ನೆಕ್ಸ್ಟ್ ಸ್ಲೈಡ್ನ ಚೇಂಜ್ ಮಾಡ್ತೀನಿ. ನೀವು ವೀಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಬೇಕಾದ್ರೆ ವೀಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇದನ್ನು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ. ಇಷ್ಟೊತ್ತು ಏನು ಮಾಡಿದ್ವಿ, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕಂಡಿಡಿದ್ವಿ. ಸೊ ನಾವು ವಾಟ್ ವಿ ಹ್ಯಾವ್ ಟು ಡೂ ಮೀನ್ಸ್ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ಓಕೆ, ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಕಂಡಿಡಬೇಕು. ಸೊ ಮೀಡಿಯನ್ ಕಂಡಿಡಿಯೋಕ್ಕೆ ಫಾರ್ಮುಲಾ ಏನು, ಅದು ಫಾರ್ಮುಲಾ ಬರ್ಕೊಳ್ಳೋಣ ಫಸ್ಟು. ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಬರ್ಕೊಳ್ತೀನಿ ನೋಡಿ ಫಾರ್ಮುಲಾ. ದಟ್ ಈಸ್ ಮೀಡಿಯನ್ ದಟ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ನಮಗೆ ಎಲ್ ಪ್ಲಸ್ n/2 ಮೈನಸ್ ಆಫ್ ಸಿ, ಕ್ಯಾಪಿಟಲ್ ಸಿ ಇದು, minus of capital C divided by F into H.
ಓಕೆ, ಇಷ್ಟಿದೆ. ನಮಗೆ ಇಲ್ಲಿ ಎಷ್ಟು ಬಂದಾಗ ನಮ್ಗೆ ಎಲ್ ಅಂದರೆ ಏನು ಅದೆಲ್ಲ ಪ್ರತಿಯೊಂದು ಬರ್ಕೊಳ್ಳೋಣ. ಫಸ್ಟ್ ಏನು ಮಾಡೋಣ, ಕ್ಯೂಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡ್ಕೊಳ್ಳೋಣ. ಸೊ ಕ್ಯೂಮುಲೇಟಿವ್ ಫ್ರೀಕ್ವೆನ್ಸಿ ಏನು ಬರ್ತದೆ ನೋಡಿ, ದಟ್ ಈಸ್ ಸಿ ಎಫ್, ದಟ್ ಈಸ್ ಈಕ್ವಲ್ ಟು ಸಿ ಎಫ್ ಕ್ಯೂಮುಲೇಟಿವ್ ಫ್ರೀಕ್ವೆನ್ಸಿ. ಅಥವಾ ಕ್ಯೂಮುಲೇಟಿವ್ ಫ್ರೀಕ್ವೆನ್ಸಿ ಏನು ಬರುತ್ತೆ ನಮಗೆ, ದಟ್ ಈಸ್ ಇಲ್ಲಿ ಏನು ಬರುತ್ತೆ, ಇಲ್ಲಿ 6 ಬರುತ್ತೆ. 6 ಇರುತ್ತೆ ಅಂದರೆ ನಾವು ಇಲ್ಲಿ ನೋಡಿ 6 + 7 ಮಾಡಿ. 6 + 7 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 13 ಆಗುತ್ತೆ. 13 + 15 ಮಾಡಿದಾಗ ಎಷ್ಟಾಗುತ್ತೆ, 13 + 15 ಮಾಡಿದಾಗ ನಮಗೆ 28 ಆಗುತ್ತೆ. 28 + 16 ಮಾಡಿದಾಗ 16 ಮಾಡಿದ್ರೆ 34 ಬರುತ್ತೆ. 34 ಮತ್ತು 44 ಆಗುತ್ತೆ. 44 + 4 ಮಾಡಿದಾಗ ಎಷ್ಟಾಗುತ್ತೆ, 44 + 4 48 ಆಗುತ್ತೆ. 48 + 2 ಮಾಡಿದಾಗ 50 ಬರುತ್ತೆ. ಅಂದರೆ ಮೀನಿಂಗ್ ಏನಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರ್ಕೊಳ್ಳೋ ಮೀನಿಂಗ್ ಏನಂದರೆ, ಅಂದರೆ ಇಲ್ಲಿ ನೋಡಿ 0 ಇಂದ 10 0 ಇಂದ 10 ಇಂಟರ್ವಲ್ ಇರೋ ಮಕ್ಕಳು ಎಷ್ಟು ಜನ ಅಂದರೆ 6 ಜನ ಇದ್ದಾರೆ. ಓಕೆ, ಅಂದರೆ 0 ಅಲ್ಲಿ 10 ಇಂಟರ್ವಲ್ ಅಬ್ಸರ್ವೇಷನ್ಸ್ 6 ಅದ. ಅದೇ ಥರ 0 ಇಂದ 20 ಬರೋ ಅಬ್ಸರ್ವೇಷನ್ ವ್ಯಾಲ್ಯೂ ಬರೋದು ವ್ಯಾಲ್ಯೂಸು ಎಷ್ಟು ಜನ ಇದ್ದಾರೆ, ಟೋಟಲ್ 13 ಮೆಂಬರ್ಸ್ ಇದ್ದಾರೆ ಅಂದ್ಕೊಳ್ಳಿ. ಅಥವಾ 0 ಇಂದ 30 ಬರೋ ವ್ಯಾಲ್ಯೂಸು ಅದು ಎಷ್ಟು ಮೆಂಬರ್ಸ್ ಇದೆ ಅಂದರೆ 28 ಮೆಂಬರ್ಸ್ ಇದ್ದಾರೆ ಅಂತ ಅರ್ಥ. ಈ ಥರ ಅರ್ಥ ಮೀನಿಂಗು. ಟೋಟಲ್ ಆಗಿ 0 ಇಂದ 60 ಟೋಟಲ್ ಎಷ್ಟು ಮೆಂಬರ್ಸ್ ಇದ್ದಾರೆ ಅಂದರೆ 50 ಮೆಂಬರ್ಸ್ ಅಂತ ಅರ್ಥ. ದಿಸ್ ಈಸ್ ವಾಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಅರ್ಥ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಸೊ ಇಲ್ಲಿ 28 ಅಂದರೆ 0 ಇಂದ 30 ವರೆಗೆ 28 ಮೆಂಬರ್ಸ್ ಇದ್ದಾರೆ ಅಂತ ಅರ್ಥ. ಓಕೆ, ಸೊ ನಾವು ನೆಕ್ಸ್ಟ್ ಏನು ಮಾಡೋಣ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡ್ಕೊಂಡು. ಸೊ ಫಸ್ಟ್ ಏನು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ನಮಗೆ, ದಟ್ ಈಸ್ FI ಸಮೇಶನ್ ಅಂದರೆ ಎನ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 50 ಇದೆ. 50 ಬರುತ್ತೆ. ನಾವು n/2 ಮಾಡಬೇಕು. ಓಕೆ, ಸೊ ನಾವು ಜಸ್ಟ್ n/2 ಅಂದರೆ ಎಷ್ಟು ಬರುತ್ತೆ, n/2 ಇಸ್ ನಥಿಂಗ್ ಬಟ್ 50/2. 50/2 ಮಾಡಿದ್ರೆ ಎಷ್ಟಿದೆ 25 ಬರುತ್ತೆ. ಓಕೆ, 25 ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಎಲ್ಲಿ ಬರುತ್ತೆ ಚೆಕ್ ಮಾಡು. ಓಕೆ, 25 ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಇಲ್ಲಿ ಬರುತ್ತೆ. ಇಲ್ಲಿ 13 ಮುಗೀತು, ಇಲ್ಲಿ 13 ಮುಗೀತು. 25 ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಈ ಬರುತ್ತೆ. ದಿಸ್ ಈಸ್ ವಾಟ್ ಇಲ್ಲಿ ಬರುತ್ತೆ ನಮ್ಗೆ. ಓಕೆ, ಸೊ ಇದು ಇಲ್ಲಿ ಬರುತ್ತೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. 25 ಎಲ್ಲಿ ಬರುತ್ತೆ ನಮ್ಗೆ ಈ ಪ್ಲೇಸಲ್ಲಿ ಬರುತ್ತೆ. ಅಂದರೆ ನಮ್ಮ ಮೀಡಿಯನ್ ಕ್ಲಾಸ್ ಏನು ಬರುತ್ತೆ, ಮೀಡಿಯನ್ ಕ್ಲಾಸ್ ದಟ್ ಈಸ್ ಈಕ್ವಲ್ ಟು 20 to 30. ಓಕೆ, ಮೀಡಿಯನ್ ಕ್ಲಾಸ್ ಏನಾಗುತ್ತೆ ನಮಗೆ 20 to 30 ನಮಗೆ ಮೀಡಿಯನ್ ಕ್ಲಾಸ್ ದಟ್ ಈಸ್ ಈಕ್ವಲ್ ಟು 20. ಮೀಡಿಯನ್ ಕ್ಲಾಸ್ ಇಂಟರ್ವಲ್ ದಟ್ ಈಸ್ 20 to 30 ಆಗುತ್ತೆ. ಇದರಲ್ಲಿ ಮೀಡಿಯನ್ ಕ್ಲಾಸ್ ಲೋವರ್ ಲಿಮಿಟ್ ಏನಾಗುತ್ತೆ, ಇಲ್ಲಿ ಮೀಡಿಯನ್ ಕ್ಲಾಸ್ ಲೋವರ್ ಲಿಮಿಟ್ ಎಲ್ ದಟ್ ಈಸ್ ಈಕ್ವಲ್ ಟು ಇದು ಎರಡರಲ್ಲಿ ಲೋವರ್ ಲಿಮಿಟ್ ಯಾವುದು 20 to 20. ಸೊ ಇಲ್ಲಿ ನೋಡಿ ಸಪೋಸ್ ನಿಮಗೆ ಮೀಡಿಯನ್ ಏನಾದರೂ ಸೊ ನಮ್ಗೆ n/2 ಅನ್ನೋದೇ 35 ಬಂದಿದೆ ಅಂದ್ಕೊಳ್ಳಿ. 35 ಎಲ್ಲಿ ಬರುತ್ತೆ, 35 ಇಲ್ಲಿ 28 ವರೆಗೆ ಮುಗೀತು. 35 ಯಾವ ಈ ಫ್ರೀಕ್ವೆನ್ಸಿ ಇದರಲ್ಲಿ ಬರುತ್ತೆ 35. ಅಂದರೆ ಅವಾಗ ಮೀಡಿಯನ್ ಕ್ಲಾಸ್ ಇರುತ್ತೆ 30 ಇಂದ 40 ಹೋಗುತ್ತೆ. ಅದೇ ಮೀಡಿಯನ್ ಕ್ಲಾಸ್ 46 ಇದೆ ಅಂತ ಅನ್ಕೊಳ್ಳಿ. 46 ಅಂದರೆ ಸೊ ಮೀಡಿಯನ್ ಕ್ಲಾಸ್ ಯಾವ್ದು ಬರುತ್ತೆ ಅಂದರೆ ಸೊ ನಮ್ಗೆ n/2 46 ಬಂತು. n/2 ಎಲ್ಲಿ ಬರುತ್ತೆ, 46 ಅನ್ನೋದು ಇಲ್ಲಿ ಬರುತ್ತೆ. 44 ಇಲ್ಲಿ ಮುಗೀತು. ಇಲ್ಲಿ 46 ಮತ್ತೆ 45 46 ಇಲ್ಲಿ ಬರುತ್ತೆ. ಈ ಇಂಟರ್ವಲ್ ಅವಾಗ ಮೀಡಿಯನ್ ಕ್ಲಾಸ್ ಏನಾಗುತ್ತೆ 40 ಇಂದ 50 ಇದಾಗುತ್ತೆ ಮೀಡಿಯನ್ ಕ್ಲಾಸ್. ನಮಗೆ ಮೀಡಿಯನ್ ಕ್ಲಾಸ್ ಎಷ್ಟು ಬಂತು 25 ಬಂದಿದೆ. 25 ಅಂದರೆ ಯಾವ ಮೀಡಿಯನ್ ಕ್ಲಾಸ್ ಯಾವ ಇಂಟರ್ವಲ್ ಬರುತ್ತೆ, ಈ ಇಂಟರ್ವಲ್ ಬರುತ್ತೆ. ವೈ ಬಿಕಾಸ್ ನಮಗೆ ಇಲ್ಲಿ ನೋಡಿ ಇಲ್ಲಿ 13 ಇಲ್ಲಿವರೆಗೆ ಮುಗೀತು. ನೆಕ್ಸ್ಟ್ 14 15 16 17 18 19 20 21 22 23 24 25 26 27 28 ವರೆಗೆ ಈ ಇಂಟರ್ವಲ್ ಬರುತ್ತೆ. ಅದಕ್ಕೋಸ್ಕರ ನಮಗೆ 25 ಅಲ್ಲಿ ಈ ಇಂಟರ್ವಲ್ ಬರುತ್ತೆ. ದಟ್ ಈಸ್ ವೈ ಮೀಡಿಯನ್ ಕ್ಲಾಸ್ ಇರ್ತದೆ 20 ಇಂದ 30 ಇದು ತೊಗೊಂಡಿದ್ದು. ಅದೇ ಥರ ಒಂದೊಂದೇ ಕಂಡುಹಿಡ್ಕೊಳ್ಳೋಣ. ಈಗ ನೋಡಿ ಇಲ್ಲಿ ಫಾರ್ಮುಲಾದಲ್ಲಿ ಏನೇನು ಬೇಕು ನಮಗೆ, ಎಲ್ ಕಂಡುಹಿಡಿದ್ವಿ, n/2 ಎಷ್ಟು 25 ಬಂದಿದೆ. ಸಿ ಕಂಡುಹಿಡೋಣ. ಓಕೆ, ಸಿ ದಟ್ ಈಸ್ ಈಕ್ವಲ್ ಟು ಸಿ ಅಂದರೆ ಏನಂದರೆ ನಮಗೆ ಇಲ್ಲಿ ನೋಡಿ ಇದು ಮೀಡಿಯನ್ ಕ್ಲಾಸ್ದು ಕ್ಯುಮುಲೇಟಿವ್ ಪ್ರೀವಿಯಸ್ ಫ್ರೀಕ್ವೆನ್ಸಿ ಯಾವುದು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಪ್ರೀವಿಯಸ್ ಫ್ರೀಕ್ವೆನ್ಸಿ, ಇದು ಪ್ರೀವಿಯಸ್ ಫ್ರೀಕ್ವೆನ್ಸಿ. ದಿಸ್ ಇಸ್ ವಾಟ್ ಸಿ ಅಂತ ಅರ್ಥ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇದನ್ನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮೀಡಿಯನ್ ಕ್ಲಾಸ್ದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇದು ಪ್ರೀವಿಯಸ್ ಫ್ರೀಕ್ವೆನ್ಸಿ. ಓಕೆ, ಇದು ಮೀಡಿಯನ್ ಕ್ಲಾಸ್ ಆಯ್ತಾ, ಇದ್ರದ್ದು ಪ್ರೀವಿಯಸ್ ಫ್ರೀಕ್ವೆನ್ಸಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪ್ರೀವಿಯಸ್ ಅದೆಷ್ಟಿದೆ 13 ಇದೆ. ಯು ರೈಟ್ ಇಟ್ 13 ಇಯರ್. ಅದಾಯ್ತಾ. ನೆಕ್ಸ್ಟ್ ಎಫ್ ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್ ಎಷ್ಟಿದೆ ನಮಗೆ, ದಟ್ ಈಸ್ ಎಫ್ ದಟ್ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್. ಇದು ಮೀಡಿಯನ್ ಕ್ಲಾಸ್, ಇದು ಎಷ್ಟಿದೆ ಎಫ್ ಇದೆ, ದಟ್ ಈಸ್ ಎಫ್, ದಿಸ್ ಈಸ್ ಎಫ್ ಆಗುತ್ತೆ. ಓಕೆ, ದಟ್ ಯು ರೈಟ್ ಇಟ್ ಹಿಯರ್ ಎಫ್ ಆಸ್ 15. ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನು ಬೇಕು, ಹೆಚ್ ಅಂದ್ರೇನು, ಕ್ಲಾಸ್ ವಿಡ್ತ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ 2 ಇಂಟರ್ವಲ್ಸ್. ಓಕೆ, ಈ ಇಂಟರ್ವಲ್ ಮತ್ತು ಈ ಇಂಟರ್ವಲ್ನಲ್ಲಿ ಎಷ್ಟು ವಿಡ್ತ್ ಇದೆ ಅಂತಂದರೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ 10 ಇದೆ. ಇವ್ ರೈಟ್ ಇಟ್ 10 ಹಿಯರ್ 10. ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಮೀಡಿಯನ್ ಕಂಡುಹಿಡ್ಕೊಳ್ಳಿ. ಸೊ ಮೀಡಿಯನ್ ಏನು ಬರುತ್ತೆ ನಮಗೆ, ದಟ್ ಈಸ್ ಈಕ್ವಲ್ ಟು ಎಲ್ ಅನ್ನೋದು ಎಷ್ಟು ಬಂದಿದೆ, ಎಲ್ ಇಸ್ ನಥಿಂಗ್ ಬಟ್ 20 ಇದೆ. ಇವ್ ರೈಟ್ ಇಟ್ 20 ಪ್ಲಸ್ n/2 ಅನ್ನೋದು ಎಷ್ಟು ಬಂದಿದೆ, ದಟ್ ಈಸ್ 25 ಮೈನಸ್. ಓಕೆ, ಸಿ ಅನ್ನೋದೇನು, ಸಿ ಅನ್ನೋದು ನಮಗೆ ಎಷ್ಟಿದೆ 13 ಇದೆ. 13 ಡಿವೈಡೆಡ್ ಬೈ ಎಫ್ ಅನ್ನೋದು ಏನಿದೆ ನಮಗೆ, ಎಫ್ ಅನ್ನೋದು 15 ಇದೆ. ಇವ್ ರೈಟ್ ಇಟ್ 15 ಇಂಟು ಎಚ್ ಅನ್ನೋದು ಎಷ್ಟಿದೆ 10 ಇದೆ. 10 ಬರುತ್ತೆ. ದಟ್ ಈಸ್ 20 ಪ್ಲಸ್ 5 ಎಷ್ಟಿದೆ 5 2 5 3 ಓಕೆ, 15 ಮೈನಸ್ 12 13 ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 12 ಆಗುತ್ತೆ. ದಟ್ ಈಸ್ 12 ಡಿವೈಡೆಡ್ ಬೈ 3 ಇಂಟು 2
3 1 ಜಾ 3 4 ಸೊ ನಮ್ಗೆ ಎಷ್ಟು ಬಂತು ಅಂದರೆ ದಟ್ ಈಸ್ 20 + 4 × 2 ಮಾಡಿದ್ರೆ ಎಷ್ಟು ಇದೆ 8 ಆಗುತ್ತೆ. ಸೊ ವಿಚ್ ಮೀನ್ಸ್ ನಮ್ಮ ಮೀಡಿಯನ್ ಎಷ್ಟು ಬಂತು, ಮೀಡಿಯನ್ ದಟ್ ಈಸ್ ಈಕ್ವಲ್ ಟು 28. ಓಕೆ, ಮೀಡಿಯನ್ 28 ಬಂತಾ. ನೆಕ್ಸ್ಟ್ ನಮ್ಮ ಫಾರ್ಮುಲಾ ಏನು, ಫಾರ್ಮುಲಾ ಅಂದರೆ ಮೀಡಿಯನ್ ಫಾರ್ಮುಲಾ ಏನಂದರೆ how will you find mean deviation about median? So you know that mean deviation about median that is equal to, so ನಮ್ಗೆ ಏನು ಬರ್ತದೆ summation of fi into xi minus median divided by summation of fi. ಇದು ಫಾರ್ಮುಲಾ ಅಂದರೆ xi minus m ಕಂಡುಹಿಡಿಯೋಕೆ ಫಸ್ಟ್ xi minus m ಕಂಡುಹಿಡಿಯೋಕೆ ಏನು ನೋಡಿ ಇಲ್ಲಿ ನೋಡ್ತೀನಿ ದಟ್ ಈಸ್ xi minus m ಮಾಡ್ಯುಲಸ್ ಆಫ್ xi minus m ಅಂದರೆ xi ನೋಡಿ ಇವೆಲ್ಲ xi ಈ xi ಕಂಡುಹಿಡಿದಿಲ್ಲ xi ಕಂಡುಹಿಡ್ಕೊಳ್ಳೋಣ. ಓಕೆ, xi ಇಲ್ಲ ನಮಗೆ, ಅದಕ್ಕೋಸ್ಕರ xi ಕಂಡುಹಿಡಿಯೋಣ. xi ಅಂದರೆ ಏನು, ಮಿಡಲ್ ವ್ಯಾಲ್ಯೂ. ಓಕೆ, ಸೊ x ವ್ಯಾಲ್ಯೂ ಇಸ್ ಮಿಡಲ್ ವ್ಯಾಲ್ಯೂ ಆಫ್ ಗಿವನ್ ಕ್ಲಾಸ್ ರೂಟರ್. ಈ ಕ್ಲಾಸ್ ರೂಟರ್ ಮಿಡಲ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ 0 + 10 ಮಾಡಿದ್ರೆ ಎಷ್ಟಾಗುತ್ತೆ, ನಮಗೆ 10 ಆಗುತ್ತೆ. 10 / 2 ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 5 ಆಗುತ್ತೆ. ಓಕೆ, ನೆಕ್ಸ್ಟ್ 10 + 20, ಇದನ್ನು ಕ್ಲಾಸ್ ವಿಡ್ತ್ ಎಷ್ಟಿದೆ 10 ಇದೆ, ಎಲ್ಲದು ಸೇಮ್ ಇಂಟರ್ವಲ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ನಾವು ಏನು ಮಾಡ್ಬೇಕಂದ್ರೆ ಡೈರೆಕ್ಟಾಗಿ ಇಲ್ಲಿ 10 ವಿಡ್ತ್ ಇದೆ ಅಂದಾಗ ಇಲ್ಲಿ 5 ಆಗುತ್ತೆ, ನೆಕ್ಸ್ಟ್ ಇದು 15 ಆಗುತ್ತೆ, ನೆಕ್ಸ್ಟ್ 25 ಆಗುತ್ತೆ, ನೆಕ್ಸ್ಟ್ 35 ಆಗುತ್ತೆ, ನೆಕ್ಸ್ಟ್ 45 ಆಗುತ್ತೆ, ನೆಕ್ಸ್ಟ್ 55. ಓಕೆ, ಇಷ್ಟಿದೆ ನೋಡಿ. ಸೊ ಇಷ್ಟಿದೆ ಅಂದಮೇಲೆ ನೆಕ್ಸ್ಟ್ fi, ಸೊ ನಮಗೇನು ನೆಕ್ಸ್ಟ್ ಏನು ಕಂಡುಹಿಡಿಯಬೇಕು, ದಟ್ ಈಸ್ xi minus median, ಡಿಫ್ರೆನ್ಸ್ ಆಫ್ xi minus median. ಓಕೆ ಓಕೆ, ಸೊ ದಿ ಮಾಡ್ಯುಲಸ್ ಆಫ್ xi minus median ಕಂಡುಹಿಡಿಯಬೇಕು. xi ಏನಿದೆ 5 ಮೈನಸ್ ಎಷ್ಟು ಬಂದಿದೆ ನಮಗೆ, ಸಾರಿ ಇದಲ್ಲ, ಮೀಡಿಯನ್ ಎಷ್ಟು ಬಂದಿದೆ ನಮಗೆ 28 ಬಂದಿದೆ. ಸೊ 5 - 28 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ -23 ಮಾಡುತ್ತೆ. ಸೊ ದಟ್ ಈಸ್ -23 ಅಂದರೆ ಏನಾಗುತ್ತೆ, ದಟ್ ಈಸ್ ಅದರ ಮಾಡ್ಯುಲಸ್ ಅಪ್ಲೈ ಮಾಡಿದ್ರೆ +23. ಓಕೆ, ಅದೇ ಥರ 15 ನಮ್ಗೆ ಏನಾಗುತ್ತೆ, ನಮಗೆ 15 ನಮಗೆ ಎಷ್ಟು ಕಳಿಬೇಕು, ನಮಗೆ 28 ಕಳಿಬೇಕು. 28 ಕಳೆದ್ರೆ ಎಷ್ಟಾಗುತ್ತೆ ನಮಗೆ, ಸಾರಿ ಮೀಡಿಯನ್ ಎಷ್ಟು ಬಂದಿದೆ, ಸರ್ ಇದಲ್ಲ, ಮೀಡಿಯನ್ 28 ಬಂದಿದೆನಾ. ಓಕೆ, ಮೀಡಿಯನ್ 28 ಬಂದಾಗ ಸೊ ನಮಗೆ ದಿಸ್ ಈಸ್ 28 5 28 ಕಳೆದಾಗ 23 ಉಳಿತು. ಓಕೆ, ಅದೇ ಥರ 15 28 ಕಳೆದಾಗ ಎಷ್ಟಾಗುತ್ತೆ 13 ಉಳಿತೆ. 25 ನಮಗೆ 25 28 ಕಳೆದಾಗ ನಮ್ಗೆ ಏನಾಗುತ್ತೆ, ದಟ್ ಈಸ್ 3 ಉಳಿತೆ. ಡಿಫ್ರೆನ್ಸ್ ತೊಗೊಳ್ತಿದ್ವಿ, ಅದಕ್ಕೋಸ್ಕರ 3 ಉಳಿತು. ಅದರ 35 28 ಕಳೆದಾಗ ಎಷ್ಟಾಗುತ್ತೆ, 35 28 ಕಳೆದಾಗ 7 ಬರುತ್ತೆ, 7 ಉಳಿತೆ. ಅದೇ ಥರ 45 28 ಕಳೆದಾಗ ದಟ್ ಈಸ್ ನಮಗೆ 17 ಆಗುತ್ತೆ. ಅದೇ ಥರ 55 28 ಕಳೆದಾಗ ನಮಗೆ 27. ಇಷ್ಟ ಆಯ್ತಾ. ಇಷ್ಟಾದ್ಮೇಲೆ ಏನು ಮಾಡಬೇಕು, ನಮಗೆ fi ಇಂಟು xi minus median. ಓಕೆ, ಇದು ಮಲ್ಟಿಪ್ಲೈ ಮಾಡಿ ಒಂದೊಂದೇ ಒಂದು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ fi ಅಂದರೆ ಇದು ಇಸ್ ಇಂಟು ದಿಸ್. ಓಕೆ, ಸೊ ದಟ್ ಈಸ್ 6 × 23. ನಾನೇನು ಬರ್ಕೊಂಡಿದ್ದೀನ, ಇಲ್ಲ ಬರ್ಕೊಂಡಿಲ್ಲ, ಇದು ಮಲ್ಟಿಪ್ಲೈ ಮಾಡಬೇಕು, ಒಂದೊಂದೇ ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕಿತ್ತು. ನಾನು ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕಿತ್ತು, ನಾವು ಈಸಿ ಮಾಡ್ಬೋದು ಅಂತೇಳಿ. 6 3 ಎಷ್ಟಾಗುತ್ತೆ 18 ಆಗುತ್ತೆ. 18 6 2 12 + 1 ಏನಾಗುತ್ತೆ, ದಟ್ ಈಸ್ 138 ಆಗುತ್ತೆ. 138 13 7 7 3 21. ಸೊ 7 1 7 ಪ್ಲಸ್ ಇದೇನಾಗುತ್ತೆ 91 ಆಗುತ್ತೆ. ಅದೇ ಥರ 15 3 ಎಷ್ಟಾಗುತ್ತೆ, 15 3 45 ಆಗುತ್ತೆ. ಇವ್ರು 45. ನೆಕ್ಸ್ಟ್ 7 6 6 7 42, 6 7 42, 7 1 7 7 + 100, 7 + 4 ಮಾಡಿದ್ರೆ ಏನಷ್ಟೇ 11 ಆಗುತ್ತೆ. 7 + 4 ಮಾಡಿದ್ರೆ 11 ಆಗುತ್ತೆ. ರೈಟ್, 112 ಆಗುತ್ತೆ. ಅದೇ ಥರ 17 4 7 4 28. ಓಕೆ, 4 1 4 4 ಪ್ಲಸ್ ದಟ್ ಈಸ್ 68 ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ದಟ್ ಈಸ್ 27 × 2 ಮಾಡಿದಾಗ ದಟ್ ಈಸ್ 54 ಆಗುತ್ತೆ. ಇವೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ವಿಚ್ ಮೀನ್ಸ್ summation of fi into xi minus median that is equal to ನಮ್ಗೆ ಏನು ಬರ್ತದೆ, ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ನಮ್ಗೆ ಏನಾಗುತ್ತೆ, ದಟ್ ಈಸ್ ಇದು 12 ಆಗುತ್ತೆ. 12 + 2 ಮಾಡಿದ್ರೆ 14 ಆಗುತ್ತೆ. 14 19 20 28 ಆಯಿತು. 28 ನಾವು ನೆಕ್ಸ್ಟ್ ಇದೇನಾಗುತ್ತೆ, ನಾವು ಜಸ್ಟ್ ಆ್ಯಡ್ ಮಾಡ್ಕೊಳ್ಳಿ ಒಂದೊಂದೇ. 7 ಆಗುತ್ತೆ. 7 + 7 14 14 + 4 ಮಾಡಿದಾಗ 18 ಆಗುತ್ತೆ. 18 ಆಗುತ್ತೆ. 18 + 3 ಮಾಡಿದಾಗ ಎಷ್ಟಾಗುತ್ತೆ, 18 + 3 ಮಾಡಿದ್ರೆ 21 ಆಗುತ್ತೆ. 21 + ಮಾಡಿದ್ರೆ 30 ಆಗುತ್ತೆ. ಇವರು 30 ಇಷ್ಟು. ನೆಕ್ಸ್ಟ್ ಇಲ್ಲೇನಾಗುತ್ತೆ, ದಟ್ ಈಸ್ 1 + 1 ಮಾಡಿದ್ರೆ 2 ಬರುತ್ತೆ. 2 + 3 ಮಾಡಿದ್ರೆ ದಟ್ ಈಸ್ 508 ಬರುತ್ತೆ. ಸೊ ದಟ್ ಈಸ್ 508 ಬರುತ್ತೆ. ನಮ್ಗೆ ನೋಡಿ ಇದನ್ನಾಯ್ತಾ, ದಟ್ ಈಸ್ 1 + 1. ಓಕೆ, ಕರೆಕ್ಟ್ ಇದೆ, 508 ಇದೆ. ಓಕೆ, ಸೊ ನಾವು ನೋಡಿದ್ರೆ ಕರೆಕ್ಟ್ ಇದೆ ನೋಡಿ. ನೆಕ್ಸ್ಟ್ ಮಾಡೋಣ ನೋಡಿ, ಬರುತ್ತಿಲ್ಲ ಕರೆಕ್ಟ್.
ನಾವು ಜಸ್ಟ್ ಸಿ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡ್ಕೊಂಡು ಯು ನೋ ದಟ್ ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಏನು ಬರುತ್ತೆ ನೋಡಿ. ಸೊ ಓಕೆ ದರ್ ಇಸ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ಅದು ಮುಗಿತಾ, ಇದು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಿದೆ ನಮಗೆ, ದಟ್ ಈಸ್ 508 ಬರ್ತಿದೆ. 508 ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ಎಷ್ಟಿದೆ ನೋಡಿ. ಸಮೇಷನ್ ಆಫ್ ಎಫ್ ಐ ಅಂದರೆ ಎನ್ ಅಂದರೆ 50 ಇದನ್ನ, ದಟ್ ಈಸ್ ಎಷ್ಟು ಬರುತ್ತೆ, ಮೀನ್ ಡಿವಿಷನ್ ಅಬೌಟ್ ಮೀಡ್ ಈಸ್ ದಟ್ 50 ಬರ್ಬೋದು. ಓಕೆ 508 ಡಿವೈಡೆಡ್ ಬೈ 50 ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ ನಮಗೆ 10.6 ಬರಬೇಕು. ವಿಲ್ ಸಾಲ್ವ್ ಮಾಡೋಣ. ಸೊ ನೋಡಿ 508 ಡಿವೈಡೆಡ್ ಬೈ ನಮ್ಗೆ ಏನು ಮಾಡಿ ಕ್ಯಾನ್ಸಲ್ ಮಾಡಿ, ಇದೇನಾಗುತ್ತೆ 1 0 ಈ ಕಡೆ ಕಳಿಸಿ, ಇಲ್ಲಿ 0 ಡಿವೈಡ್ ಮಾಡಿ ದಿಸ್ ವಿಲ್ ಬಿಕಮ್ 50.8 ಡಿವೈಡೆಡ್ ಬೈ 5 ಆಗುತ್ತೆ. ಓಕೆ 5 1 ಜಾ 5 10 ಜಾ 5 10 ಜಾ 50 ಪಾಯಿಂಟ್ ಕೊಡಿ ಹೆಂಗೆ. ಓಕೆ ಸೊ ಪಾಯಿಂಟ್ ಕೊಟ್ಟಾಗ ನನಗೆ 5 1 ಜಾ 5, ನೆಕ್ಸ್ಟ್ ಎಷ್ಟು ಉಳಿತು ಇಲ್ಲಿ 3 ಉಳಿತು. ಓಕೆ 3 ಉಳಿತು ಅಂದಾಗ ಓಕೆ ಪಾಯಿಂಟ್ ಆರ್ಡರ್ ಕೊಟ್ಟಿದ್ದು 0 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 5 how much ja 5 6 ja, that is 10.16. okay mean deviation about median ಎಷ್ಟು ಬಂತು ನಮಗೆ. ಸೊ mean deviation about median that is equal to 10.6. ಓಕೆ ಸೊ ಇಷ್ಟೇ ನೋಡಿ, ಇಷ್ಟು ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸ್. ಓಕೆ ಜಸ್ಟ್ ರೈಟ್ ಡೌನ್. ಓಕೆ ಸೊ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಬರ್ಕೊಳ್ಬೇಕಾದ್ರೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಕ್ವಶನ್ ಮಾಡೋಣ, ಲಾಸ್ಟ್ ಕ್ವಶನು. ಓಕೆ ಫೈಂಡ್ ದ ಮೀನ್ ಡಿವಿಷನ್ ಅಬೌಟ್ ಮೀಡಿಯನ್ ಫಾರ್ ದ ಏಜ್ ಡಿಸ್ಟ್ರಿಬ್ಯೂಷನ್ ಆಫ್ 100 persons ಗಿವನ್ ಬಿಲೋ. ಓಕೆ ಸೊ ನಮ್ಗೆ ಏನು ಮಾಡಬೇಕು, ಮೀನ್ ಡಿವಿಷನ್ ಅಬೌಟ್ ಮೀಡಿಯನ್ ಕಂಡಿಡಬೇಕು. ಮೀನ್ ಡಿವಿಷನ್ ಅಬೌಟ್ ಮೀಡಿಯನ್ ಕಂಡಿಡಬೇಕು ಸರ್. ಫಸ್ಟ್ ಏನು ಮಾಡಿ ಮೀಡಿಯನ್ ಕಂಡಿಡಬೇಕು. ಮೀಡಿಯನ್ ಫಾರ್ಮುಲಾ ಏನೋ ಇಲ್ಲಿ ಬರ್ಕೊಳ್ತೀನಿ ನೋಡಿ. ಸೊ ಮೀಡಿಯನ್ ದಟ್ ಈಸ್ ಈಕ್ವಲ್ ಟು ಏನು ಬಳಿದೆ ನಮಗೆ ಎಲ್ ಪ್ಲಸ್ ಎನ್ ಡಿವೈಡೆಡ್ ಬೈ 2 ಮೈನಸ್ ಕ್ಯಾಪಿಟಲ್ ಸಿ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್. ಇದು ಗೊತ್ತಿರೋ ಇದು ಫಾರ್ಮುಲಾ. ಸೊ ನಮ್ಗೆ ಈ ಫಾರ್ಮುಲಾ ಇದನ್ನ, ಈ ಫಾರ್ಮುಲಾದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು ವ್ಯಾಲ್ಯೂಸು. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ನಾವು ಫಸ್ಟ್ ಆಫ್ ಆಲ್ ಎನ್ ಎಷ್ಟು ಕೊಟ್ಟಿದ್ದಾರೆ, ಎನ್ ಇಸ್ ನಥಿಂಗ್ ಬಟ್ ಕೊಟ್ಟಿದ್ದಾರೆ ನಮಗೆ ಏನು ಕೊಟ್ಟಿದ್ದಾರೆ 100 ಕೊಟ್ಟಿದ್ದಾರೆ. ದಟ್ ಈಸ್ ಎನ್ ದಟ್ ಈಸ್ ಈಕ್ವಲ್ ಟು ನಮಗೆ ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 2 ಅಂದರೆ ಎಷ್ಟಾಗುತ್ತೆ ನಮಗೆ 50 ಆಗುತ್ತೆ. ಓಕೆ 50 ಬಂದು ಎನ್ ಡಿವೈಡ್ ಬೈ 2 ಏನಾದರೂ 50 ಬಂತೆ. ಸೊ ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ನೋಡೋಣ ಅಂತೆ. ನಾವು ಯಾವತ್ತಿದ್ರೂ ನಾವು ನೀವೇನಾದರೂ ನಮಗೆ ಮೀಡಿಯನ್ ಕಂಡಿಡಿ ಅಂದರೆ ಏನು ಮಾಡ್ಬೇಕು, ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರ್ಕೋಬೇಕು. ಫಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ. ಫಸ್ಟ್ ಆಫ್ ಆಲ್ ನೋಡಿ ಇಂಟರ್ವಲ್ ಇದು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಐತೆ ನೋಡಿ. ವೈ ಬಿಕಾಸ್ ಇಲ್ಲಿ ನೋಡಿ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಮಾತ್ರ ನಾವು ಮಾಡಕ್ಕೆ ಬರೋದು. ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ 20 ಇದೆ, ಇಲ್ಲಿ 20 ಇರಬೇಕಿತ್ತು, ಬಟ್ ಇಲ್ಲಿ ಏನಿದೆ 21 ಇದೆ. ಈ ಥರ ಇದ್ದಾಗ ನಾವೇನು ಮಾಡಬೇಕಂದ್ರೆ, ಸೊ ಈ ಥರ ಇದ್ದಾಗ ನಾವು ಸೊ ಏಜ್ ನಾವು ಇಂಟರ್ವಲ್ ಇರೋದನ್ನ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಹೆಂಗೆ ಮಾಡ್ತೀರಾ ಅಂದರೆ, ಸೊ ನಾವೇನು ಮಾಡಿ ಇಲ್ಲಿ 20 ಇದೆನಾ, ಇಲ್ಲಿ 21 ಇದೆ, ಇಲ್ಲಿ 20 ಇದೆ, ಅಲ್ಲಿ 21 ಇದೆ. ಅವೆರಡು ನಡುವೆ ಡಿಫ್ರೆನ್ಸ್ ಎಷ್ಟಿದೆ, ಅವೆರಡು ನಡುವೆ ಡಿಫ್ರೆನ್ಸ್ 1 ಇದೆನಾ, ಅದನ್ನು ಡಿವೈಡೆಡ್ ಬೈ 2 ಮಾಡಬೇಕು. ಡಿಫ್ರೆನ್ಸ್ ಡಿವೈಡ್ ಸೊ ಇದ್ರೂ ಮತ್ತೆ 20 ಮತ್ತು 21 ನಡುವೆ ಡಿಫ್ರೆನ್ಸ್ ಎಷ್ಟಿದೆ, ದಟ್ ಈಸ್ 1 ಇದೆ. ಆ 1 ಏನು ಬರುತ್ತಲ್ಲ ಇದ್ರ ಬಂದಿರುತ್ತಲ್ಲ ಅದನ್ನು ಡಿವೈಡೆಡ್ ಬೈ 2 ಮಾಡಬೇಕು. ಈ 1 ಇದು ಏನು ಬಂದಿರುತ್ತಲ್ಲ ಅದು ಡಿವೈಡೆಡ್ ಬೈ 2 ಮಾಡಬೇಕು. ಅದು ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ ನಮಗೆ, ದಟ್ ಈಸ್ 0.5 ಬರುತ್ತೆ. ಈ ಬಂದಿರೋ 0.5ನ ಇಲ್ಲಿ ಲೋವರ್ ಲಿಮಿಟಲ್ಲಿ ಕಳಿಬೇಕು, ಅಪ್ಪರ್ ಲಿಮಿಟಲ್ಲಿ ಆ್ಯಡ್ ಮಾಡಬೇಕು. ಪ್ರತಿಯೊಂದು ಎಲ್ಲ ಡಿಸ್ಟ್ರಿಬ್ಯೂಷನ್ಸಲ್ಲಿ ಅಥವಾ ಎಲ್ಲ ವ್ಯಾಲ್ಯೂಸಲ್ಲಿ ಇಲ್ಲಿ ಕಳಿಬೇಕು, ಇಲ್ಲಿ ಆ್ಯಡ್ ಮಾಡಬೇಕು, ಇಲ್ಲಿ ಕಳಿಬೇಕು, ಇಲ್ಲಿ ಆ್ಯಡ್ ಮಾಡಿ ಅದೇ ಬರೀತು ನೋಡಿ. ಸೊ ಹೊಸ ನಮಗೆ ಏಜ್ ಕ್ಲಾಸ್ ಇಂಟರ್ವಲ್ ಏನು ಬರ್ತದೆ, ದಟ್ ಈಸ್ ಇದರಲ್ಲಿ 16.5 16ಅಲ್ಲಿ 0.5 ಕಳೆದಾಗ ಎಷ್ಟಾಗುತ್ತೆ, ದಟ್ ಈಸ್ 15.5 ಆಗುತ್ತೆ. ಇದೇನಾಗುತ್ತೆ ಇಲ್ಲಿ ಆ್ಯಡ್ ಮಾಡಬೇಕು 20.5 ಮಾಡಿ. ಅದೇ ಥರ ಇಲ್ಲಿ ಏನಾಗುತ್ತೆ, ದಟ್ ಈಸ್ 20.5 ಆಗುತ್ತೆ. ಓಕೆ 25.5 ಆಗುತ್ತೆ, ಇದು 25.5 ಆಗುತ್ತೆ. ಅದೇ ಥರ ಇಲ್ಲಿ ಏನಾಗುತ್ತೆ, ದಟ್ ಈಸ್ 25.5 ಆಗುತ್ತೆ. ಇಲ್ಲಿ ಏನಾಗುತ್ತೆ 30.5 ಆಗುತ್ತೆ. ನೋಡಿ ಇಲ್ಲಿ ಕಳೀತಿದ್ದೀನಿ, ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ ನಾನು. ನಾವು ಜಸ್ಟ್ ಇದೇನಾಗುತ್ತೆ, ದಟ್ ಈಸ್ 30.5 ಆಗುತ್ತೆ. ನಾವು ದಿಸ್ ಈಸ್ 35.5. ಬೇಕಾದರೆ ನೋಡಿ ಈಗ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇಲ್ಲಿ 20.5 ಇದ್ದಾಗ ಇಲ್ಲಿ 20.5 ಈ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫಾರ್ಮೆಟಲ್ಲಿ ಬರ್ತಿದೆ. ಓಕೆ ಅದೇ ಥರ ಇಲ್ಲಿ ಏನಾಗುತ್ತೆ, ದಿಸ್ ಈಸ್ 35.5 ಮಾಡಿದಾಗ ಇದೇನಾಗುತ್ತೆ ನಮಗೆ 40.5 ಆಗುತ್ತೆ. ನೆಕ್ಸ್ಟ್ ಅದೇ ಥರ ಇಲ್ಲಿ 40.5 ಮಾಡಿದಾಗ ಇದೇನಾಗುತ್ತೆ 45.5. ಅದೇ ದಿಸ್ ಈಸ್ 45.5. ಸೊ ದಿಸ್ ಇಲ್ 50.5. This is 50.5, 50.5. This is 50.5, 55.5. ಓಕೆ ಇದು ಹೊಸ ಕ್ಲಾಸ್ ಇಂಟರ್ವಲ್ ಬಂತು. ಈ ಹೊಸ ಕ್ಲಾಸ್ ಇಂಟರ್ವಲ್ ನಾವೇನು ಮಾಡ್ಬೇಕಂದ್ರೆ,
ಸೊ ಮಿಡಲ್ ಟರ್ಮ್ ಕಂಡುಹಿಡ್ಕೊಳ್ಳೋಣ. ಓಕೆ, ಸೊ ಮಿಡಲ್ ಟರ್ಮ್ ಕಂಡುಹಿಡ್ಕೊಳ್ಳೋ ಮುಂಚೆ ಸೊ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡ್ಕೊಂಡು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನು ಬರುತ್ತೆ ನೋಡಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಇದ್ರದ್ದು ಒಂದೊಂದೇ ಆ್ಯಡ್ ಮಾಡ್ಕೊಂಡು, ದಟ್ ಈಸ್ ಇಲ್ಲಿ 5 ಇದ್ರೆ ಏನಾಗುತ್ತೆ, 5 + 6 ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 11, 11 + 12 ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 23 ಬರುತ್ತೆ. 23 + 14 ಮಾಡಿದಾಗ ಎಷ್ಟಾಗುತ್ತೆ, 23 + 14 ಮಾಡಿದಾಗ ನಮಗೆ ದಟ್ ಈಸ್ 27, 37 ಆಗುತ್ತೆ. ಓಕೆ, 37 ನೋಡಿ, 37 + 26 ಮಾಡಿದಾಗ ನಮಗೆ 43, 53, 63 ಆಗುತ್ತೆ. ದಿಸ್ ಇಸ್ 63. 63 + 12 ಮಾಡಿದಾಗ ದಟ್ ಈಸ್ 65, 75 ಆಗುತ್ತೆ. 75 ಪ್ಲಸ್ ನಮಗೆ 16 ಮಾಡಿದಾಗ 75 + 16 ಮಾಡಿದಾಗ ನಮಗೆ 81, 91 ಆಗುತ್ತೆ. 91 + 9 ಮಾಡಿದಾಗ ಏನಾಗುತ್ತೆ, 100. ಓಕೆ, ವಿಚ್ ಮೀನ್ಸ್ n ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಎಷ್ಟು ಇಲ್ಲಿ 100 ಅಂತಾರೆ. ನಾವು ಯು ಜಸ್ಟ್ ಸಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಯ್ತಾ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಈ xi ಕಂಡು ಹಿಡ್ಕೊಳ್ಳೋಣ. ಓಕೆ, ಸೊ xi ಏನು ಬರುತ್ತೆ ನೋಡಿ, ದಟ್ ಈಸ್ xi ದಟ್ ಈಸ್ ಈಕ್ವಲ್ ಟು ಈ ಎರಡು ಟರ್ಮ್ನ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡ್ಕೊಳ್ಳಿ. ಇದು 15 + 20 ಮಾಡಿದಾಗ ಎಷ್ಟಾಗುತ್ತೆ, 15 + 20 ಮಾಡಿದಾಗ ನಮಗೆ ದಟ್ ಈಸ್ 35 ಆಗುತ್ತೆ. 35 ಪ್ಲಸ್ ಇಲ್ಲೇನಿದೆ, ಇಲ್ಲಿ 0.5 ಇದೆ, ಇಲ್ಲಿ 0.5, ಅದನ್ನೇ ಆ್ಯಡ್ ಮಾಡಿ ದಟ್ ಈಸ್ 36 ಆಗುತ್ತೆ. 36 ಡಿವೈಡೆಡ್ ಬೈ 2 ಮಾಡಿ, 36 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ, 18 ಆಗುತ್ತೆ. ಓಕೆ, 18 ಆಗುತ್ತೆ. ಇವಾಗ ನಡುವೆ ಡಿಫ್ರೆನ್ಸ್ ಎಷ್ಟಿದ್ದಾವೆ, ಡಿಫ್ರೆನ್ಸ್ 5 ಡಿಫ್ರೆನ್ಸ್ ಇದೆ. ಇಲ್ಲಿ 15.5 ಅಂದರೆ 20.5 ಇದೆ, 5 ಡಿಫ್ರೆನ್ಸ್ ಇದೆ, ಅಂದರೆ 5ನ ಜಾಸ್ತಿ ಮಾಡ್ಕೊಂಡು ಹೋಗಿ 18 ಇದ್ದಾಗ ಏನಾಗುತ್ತೆ, 23 ಆಗುತ್ತೆ. ಮಿಡಲ್ ಟರ್ಮ್ ಇಲ್ಲೇನಾಗುತ್ತೆ, ದಟ್ ಈಸ್ ಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ನೋಡಿ, ಡಿವೈಡ್ ಬೈ 2 ಮಾಡ್ಕೊಂಡು, ಇವೆಲ್ಲ ಆ್ಯಡ್ ಮಾಡ್ಕೊಂಡು ಡಿವೈಡ್ ಬೈ 2 ಮಾಡ್ಕೊಂಡು ನೋಡಿದ್ರೆ ಅಲ್ಲಿ ಗೆಡ್ತಿ ದಟ್ ಈಸ್ 23 ಆಗುತ್ತೆ. ದಿಸ್ ಈಸ್ 28 ಆಗುತ್ತೆ. ದಿಸ್ ಈಸ್ ಇದು 28 ಆಗುತ್ತೆ. ಮತ್ತು ಇದೆ ಅಂದರೆ 33 ಆಗುತ್ತೆ. ನೆಕ್ಸ್ಟ್ ದಿಸ್ ಈಸ್ 38. ನೆಕ್ಸ್ಟ್ ದಿಸ್ ಈಸ್ 43. ದಿಸ್ ಈಸ್ 48, 53. ಎಷ್ಟು xi ಕಂಡು ಹಿಡಿದ್ರಾ. ಓಕೆ, ಸೊ ನಾವು ಯು ಜಸ್ಟ್ ಸಿ ನಮ್ಮ ಫಾರ್ಮುಲಾ ಏನಿದೆ, ನಮ್ಮ ಫಾರ್ಮುಲಾ ಇದು ಫಾರ್ಮುಲಾ. ನಮ್ಗೆ ಏನು ಕಂಡಿಡಬೇಕು, L ಕಂಡಿಡಬೇಕು, n/2 ಕಂಡಿಡಬೇಕು, C ಕಂಡಿಡಬೇಕು, H ಕಂಡಿಡಬೇಕು, F ಕಂಡಿಡಬೇಕು. ಸೊ ನಾವು ಏನು ಮಾಡಬೇಕು, ಸೊ n ಡಿವೈಡೆಡ್ ಬೈ ಎಷ್ಟಿದೆ, ಸೊ ನಾವು ಈ ಜಸ್ಟ್ ಸಿ n ಡಿವೈಡೆಡ್ ಬೈ 2 ಅಂದರೆ 50 ಬಂದಿದೆ. 50 ಎಲ್ಲಿ ಬರುತ್ತೆ, ಇಲ್ಲಿ ನೋಡಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ 50 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಕ್ಯುಮುಲೇಟಿವ್. ವೈ ಬಿಕಾಸ್ ಇಲ್ಲಿ ನೋಡಿ, ಸೊ ನಮ್ಗೆ ಏನು ಬರುತ್ತೆ, ಇಲ್ಲಿ ನೋಡಿ, ಇಲ್ಲಿ 37 ಮುಗೀತು. ಇಲ್ಲಿ ನೆಕ್ಸ್ಟ್ ಬರೋದೇನು 38, 39, 40, 41, 42, 43, 44, 45, 46, 47, 48, 49, 50. 50 ಏನಾದರೂ ಈ ಕ್ಲಾಸ್ ಇಂಟರ್ವಲ್ ಬರ್ತಿದೆ ನಮಗೆ. 50 ಅನ್ನೋದೇನು ಈ ಕ್ಲಾಸ್ ಇಂಟರ್ವಲ್ ಬರ್ತಿದೆ. ಓಕೆ, ಸೊ ನಮ್ಗೆ ಏನು ಬರುತ್ತೆ, 50 ಅನ್ನೋದು ಈ ಕ್ಲಾಸ್ ಇಂಟರ್ವಲ್ ನಮಗೆ ಬರ್ತಿದೆ. ಸೊ ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ ಅಂದರೆ, ಸೊ ಮೀಡಿಯನ್ ಕ್ಲಾಸ್ ಏನಾಗುತ್ತೆ, ಇದಾಗುತ್ತೆ ಮೀಡಿಯನ್ ಕ್ಲಾಸ್ ಆಫ್ ದಿ ಗಿವನ್ ಫ್ರೀಕ್ವೆನ್ಸಿ ಗಿವನ್ n/2 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 35 ಇಂದ 35.5 ಟು 40.5 ಇರುತ್ತೆ. ಅದನ್ನು ಬರ್ಕೊಳ್ಳಿ. ದಟ್ ಈಸ್ ಮೀಡಿಯನ್ ಕ್ಲಾಸ್ ದಟ್ ಈಸ್ ಈಕ್ವಲ್ ಟು ಮೀಡಿಯನ್ ಕ್ಲಾಸ್ ಈಸ್ ಎಷ್ಟಾಗುತ್ತೆ, 35.5 ಟು 40.5, 35.5 ಟು 40.5 ಇದಾಯಿತು. ಇದರಿಂದ ನಾವೇನು ಮಾಡ್ಕೊಳ್ಳೋಣ, ಅದೇ ಥರ ನಾವು L ವ್ಯಾಲ್ಯೂ ಕಂಡುಹಿಡಿದು, L ವ್ಯಾಲ್ಯೂ ಎಷ್ಟಿದೆ, ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್. ಲೋವರ್ ಲಿಮಿಟ್ ಎಷ್ಟಿದೆ, ದಟ್ ಈಸ್ 35.5, ದಟ್ ಈಸ್ 35.5 ಆಯ್ತಾ. ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್ ಈಸ್ 35.5 ಅದಾಯ್ತಾ. ನೆಕ್ಸ್ಟ್ ಏನು ಕಂಡುಹಿಡಬೇಕು, ಸಿ ಕಂಡುಹಿಡಬೇಕು. ಅದು ಹೆಚ್ಚು ಅಂದರೆ ಕ್ಲಾಸ್ ವಿಡ್ತ್ ಎಷ್ಟಿದೆ, ಇವಾಗ ನಡುವೆ ಡಿಫ್ರೆನ್ಸ್ ಎಷ್ಟಿದೆ ನಮಗೆ, ಸೊ ದಟ್ ಈಸ್ 5 ಇದೆ, 5 ಬರ್ಕೊಳ್ಳಿ. ಅದೇ ಥರ ಫ್ರೀಕ್ವೆನ್ಸಿ ಎಷ್ಟಿದೆ, ಮತ್ತು ಪ್ರೀವಿಯಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್. ಓಕೆ, ಇಲ್ಲಿ ನೋಡಿ ಇದು ಬಂತಾ, ಇಲ್ಲಿ ನೋಡಿ ಇಲ್ಲಿ ಫ್ರೀಕ್ವೆನ್ಸಿ ದಿಸ್ ಈಸ್ Fi, ಇದು Fi ಅಥವಾ ಸಾರಿ ಎಫ್ ಅಂತ ಅರ್ಥ. ಇದೇನದು ಎಫ್ ನಮಗೆ. ಸೊ ದಿಸ್ ಈಸ್ ಎಫ್ ಇಲ್ಲಿದೆ. ಓಕೆ, ದಿಸ್ ಈಸ್ ಎಫ್ ನಮಗೆ ಪ್ರೀವಿಯಸ್ ಫ್ರೀಕ್ವೆನ್ಸಿ ಆಫ್ ದಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಇದು ಮೀಡಿಯನ್ ಕ್ಲಾಸ್ ಇಂದ ಪ್ರೀವಿಯಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ದಿಸ್ ಈಸ್ ಏನಾಗುತ್ತೆ, ಸಿ ಆಗುತ್ತೆ. ಇದು ಏನಾಗುತ್ತೆ, ದಿಸ್ ಈಸ್ ಎಲ್. ಇದು ಪಕಡಿ, ಇದು ಇಂಟರ್ವಲ್ ತಗೋಬೇಡಿ, ಮತ್ತೆ ಇದನ್ನೇ ತಗೋಬೇಕು. ಇದು L ಅನ್ನೋದೇನು 35.5 ಆಗುತ್ತೆ. ಎಫ್ ಅನ್ನೋದು ಏನಾಗುತ್ತೆ 26 ಆಗುತ್ತೆ. ಸಿ ಅನ್ನೋದು ಏನಾಗುತ್ತೆ ದಟ್ ಈಸ್ 37 ಆಗುತ್ತೆ. ಅದು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಅದನ್ನ ಇಲ್ಲಿ ಬರಿತೀನಿ ನೋಡಿ. ದಟ್ ಈಸ್ ನಮಗೆ ಎಫ್ ಅನ್ನೋದು ಎಷ್ಟು ಬಂತು ನಮಗೆ, ದಟ್ ಈಸ್ 26 ಏನೋ ಬಂತು. ಸಿ ಅನ್ನೋದೇನು 37 ಬಂತು. ಓಕೆ, ಇಲ್ಲಿ ಚೆಕ್ ಮಾಡ್ತೀನಿ ಒಂದ್ಸಲಿ. ಎಫ್ ಅನ್ನೋದೇನು 26 ಇದೆ, ಸಿ ಅನ್ನೋದೇನು 37 ಇದೆ. 37 ಇದೆ, ಅದನ್ನು ಬರ್ಕೊಳ್ಳಿ. ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ನಮಗೆ, ಸೊ ನಾವು ಜೇಸಿ ಎಲ್ ಈಸ್ ನಥಿಂಗ್ ಬಟ್ ವಾಟ್, ಎಲ್ ಎಷ್ಟು ಬರ್ತಿದೆ ನಮಗೆ 35.5 ಇದೆ. ದಟ್ ಈಸ್ ಪ್ಲಸ್ n/2 ಅನ್ನೋದ್ರೆ ಎಷ್ಟಿದೆ 50 ಇದೆ. 50 ಮೈನಸ್ ಸಿ ಈಸ್ ನಥಿಂಗ್ ಬಟ್ 37 ಡಿವೈಡೆಡ್ ಬೈ ಎಫ್ ಈಸ್ ನಥಿಂಗ್ ಬಟ್ 26 ಇಂಟು ಇದು 5 ಇದೆ ಹೆಚ್ಚು. ಇದರಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು, ಸೊ ದಟ್ ಈಸ್ 35.5 ಮಾಡಿದ್ರೆ ದಟ್ ಈಸ್ 35.5 ಹಿಂಗಿದೆ, ಹಂಗೆ ಬರ್ಕೊಳ್ಳಿ. ಪ್ಲಸ್ 50 37 ಹೋದ್ರೆ 50 37 ಇರ್ತದೆ 13 ಆಗುತ್ತೆ. ಡಿವೈಡೆಡ್ ಬೈ ಎಷ್ಟಾಗುತ್ತೆ 26 ಇಂಟು 5. ಓಕೆ, 13 1 13 2 5 2 1 2.5 ಆಗುತ್ತೆ. ಸೊ ಟೋಟಲ್ ಆಗಿ ನಮ್ಗೆ ಎಷ್ಟು ಬಂದಿದ್ರೆ ದಟ್ ಈಸ್ 35.5 ಪ್ಲಸ್ ನಮ್ಗೆ ಏನಾಗುತ್ತೆ 2.5 ಬಂತು. ಓಕೆ, ಇದನ್ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ, ದಟ್ ಈಸ್ 35.5 ಮತ್ತೆ ದಟ್ ಈಸ್ 36 ಪ್ಲಸ್ 2 ಮಾಡಿದ್ರೆ 38 ಆಗುತ್ತೆ. ನಮಗೆ ಮೀಡಿಯನ್ ಎಷ್ಟು ಬಂತು, ಮೀಡಿಯನ್ ದಟ್ ಈಸ್ ಈಕ್ವಲ್ ಟು 38 ಬಂತು. ಓಕೆ, ಮೀಡಿಯನ್ ಫಾರ್ಮುಲಾ.
ಬಟ್ our intention is to find mean deviation about median. Okay, which means now mean deviation about median, that is equal to summation of fi into xi minus median divided by summation of fi. ಇದು ಫಾರ್ಮುಲಾ ನಮಗೆ. ಸೊ ನಾವು ಯು ಜಸ್ಟ್ ಸಿ ಹಿಯರ್, ಇಲ್ಲಿ ನೋಡಿ xi minus x bar, xi minus m ಕಡೆ ಇಡೋದು. ಸೊ ಮಾಡ್ಯುಲಸ್ ಆಫ್ xi minus m ಅಥವಾ ಡಿಫರೆನ್ಸ್ ಆಫ್ xi ಅಂಡ್ ಮೀಡಿಯನ್ ಎಷ್ಟು ಬಂದಿತ್ತು ನಮಗೆ? ಮೀಡಿಯನ್ ದಟ್ ಈಸ್ 38 ಬಂದಿದೆ ನಮಗೆ. ನೋಡಿ ಎಷ್ಟಿದೆ, ಇದಲ್ಲ, ಮೀಡಿಯನ್ ಎಷ್ಟು ಬಂದರೆ 38 ಬಂದರೆ, ಅಂದರೆ xi ಅಲ್ಲಿ 38 ಕಳ್ಕೊಂತು. ಓಕೆ, xi ಅಂದ್ರೆ ಇದಾ, ಅಂದರೆ 18 ಅಲ್ಲಿ 38 ಕಳೆದಾಗ ಎಷ್ಟಾಗುತ್ತೆ? 18 ಅಲ್ಲಿ 38 ಕಳೆದಾಗ ನಮಗೆ 20 ಉಳಿತೆ, -20 ಉಳಿತೆ. ಅದನ್ನ ನಾವೇನು ಮಾಡಬೇಕು, ಡಿಫ್ರೆನ್ಸ್ ತೊಗೋಬೇಕು. 20 ಉಳಿತೆ, ಮತ್ತು ಇಲ್ಲೇನಾಗುತ್ತೆ, ಇಲ್ಲಿ 15 ಉಳಿಯುತ್ತೆ, ದಟ್ ಈಸ್ 15 ಉಳಿತೆ. ಅದೇ ಥರ ಇಲ್ಲೇನಾಗುತ್ತೆ, 10 ಉಳಿತೆ. ಅದೇ ಥರ ಇಲ್ಲಿ 33 ಅಲ್ಲಿ ನಮಗೆ 38 ಕಳೆದಾಗ ದಟ್ ಈಸ್ 5 ಉಳಿತೆ. ಓಕೆ, ಇದೇನಾಗುತ್ತೆ 38 ಅಲ್ಲಿ ಮತ್ತೆ 38 ಕಳೆದಾಗ ನಮ್ಗೆ 0 ಬೀಳುತ್ತೆ. 43 ಅಲ್ಲಿ 38 ಕಳೆದಾಗ ಏನಾಗುತ್ತೆ, ದಟ್ ಈಸ್ 5 ಉಳಿತೆ. 43 ಅಲ್ಲಿ 38 ಕಳೆದಾಗ 5 ಉಳಿತೆ. ಓಕೆ, ನಾವು ಇದೇನಾಗುತ್ತೆ, ದಟ್ ಈಸ್ 10 ಆಗುತ್ತೆ, ದಿಸ್ ಈಸ್ 15. ಇಷ್ಟ ಆಯ್ತಾ? ನೆಕ್ಸ್ಟ್ ಇದಾದ್ಮೇಲೆ ಏನು ಮಾಡಬೇಕು, fi ಇಂಟು ಡಿಫ್ರೆನ್ಸ್ ಆಫ್ xi ಆ್ಯಂಡ್ m ಅಂತ ಬಂದಾಗ ದಟ್ ಈಸ್ fi ಇಂಟು xi ಮೈನಸ್ m. ದಟ್ ಈಸ್ ಅಂದರೆ ಎಫ್ ಅಂದರೆ ಏನಿದೆ, ಇದು ಮತ್ತು ಇದರಿಂದ ಮಲ್ಟಿಪ್ಲೈ ಮಾಡಿದ್ರು. ಕೆಲವೊಬ್ರು ಇದರಿಂದ ಮಲ್ಟಿಪ್ಲೈ ಮಾಡಿ ಇಟ್ಬಿಡ್ತಾರೆ. ಸೊ ನೀವು ಕೇರ್ಫುಲ್ ಆಗಿ ಮಾಡಬೇಕು. fi ಅಂದರೆ ಇದು. ಸೊ 5 ಇಂಟು 20 ಮಾಡಿ, 5 ಇಂಟು 20 ಮಾಡಿದಾಗ ಎಷ್ಟಾಗುತ್ತೆ, ದಟ್ ಈಸ್ 100 ಆಗುತ್ತೆ. 100 ಬರೀರಿ. ನೆಕ್ಸ್ಟ್ 6 ಇಂಟು 15 6 ಎಷ್ಟಾಗುತ್ತೆ ನಮಗೆ, ದಟ್ ಈಸ್ 70 ಅಂದರೆ 75 ಅಂದರೆ 90 ಆಗುತ್ತೆ. ದಿಸ್ ಈಸ್ 15 6 90 ಆಗುತ್ತೆ. ಓಕೆ, ಅದೇ ಥರ ಏನಾಗುತ್ತೆ, 12 ಇಂಟು 110 ಮಾಡಿದಾಗ ದಟ್ ಈಸ್ 120 ಆಗುತ್ತೆ. 5 ಇಂಟು 14 5 ಎಷ್ಟಾಗುತ್ತೆ, ದಟ್ ಈಸ್ 70 ಆಗುತ್ತೆ. 14 5 70 ಆಗುತ್ತೆ. 26 ಇಂಟು 0 ಮಾಡಿದಾಗ 0ನೇ ಆಗುತ್ತೆ. ನಾವು 0 ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಅದೇ 12 ಇಂಟು 5 ಮಾಡಿದಾಗ ಎಷ್ಟು, ದಟ್ ಈಸ್ 60 ಆಗುತ್ತೆ. ಯು ರೈಟ್ ಇಟ್ 60 ಹಿಯರ್. ಅದೇ ಥರ 16 ಇಂಟು 10 ಮಾಡಿದಾಗ 160 ಆಗುತ್ತೆ. 160 ಬರ್ಕೊಳ್ಳಿ. ಅದೇ ಥರ ನೆಕ್ಸ್ಟ್ ಏನಿದೆ ನಮಗೆ, 9 ಇಂಟು 15 9 ಎಷ್ಟಾಗುತ್ತೆ, ನನಗೆ 135 ಆಗುತ್ತೆ. ಯು ರೈಟ್ ಇಟ್ 135 ಡಿವೈಡ್. ಇವೆಲ್ಲ ಆ್ಯಡ್ ಮಾಡಿ. ಸೊ ಇವೆಲ್ಲ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ನೋಡಿ, ಆ್ಯಡ್ ಮಾಡ್ಕೊಂಡು ನೋಡಿ ಒಂದೊಂದೇ. ದಟ್ ಈಸ್ 0 0 0 0, ಇಲ್ಲಿ 5 ಬರುತ್ತೆ, ಇಲ್ಲಿ 5 ಉಳಿಯುತ್ತೆ. ನೆಕ್ಸ್ಟು 9 + 2 ಮಾಡಿದ್ರೆ 11 ಬರುತ್ತೆ. 11 + 7 ಮಾಡಿದ್ರೆ 18 ಬರುತ್ತೆ. 18 + 12 ಮಾಡಿದ್ರೆ 18 + 12 ಮಾಡಿದ್ರೆ 30 ಆಗುತ್ತೆ. 30 + 3 33 ಬಂತು. ಓಕೆ, 33. ದಿಸ್ ಈಸ್ 2 + 3 ಮಾಡಿದ್ರೆ 5 ಬರುತ್ತೆ. 5 + 2 ಮಾಡಿದಾಗ 7 ಬರುತ್ತೆ. ದಟ್ ಈಸ್ 735 ಬಂತು. ಅಂದರೆ ಮೀನಿಂಗ್ ಏನು, ಸಮೇಷನ್ ಆಫ್ fi ಇಂಟು xi ಮೈನಸ್ ಮೀಡಿಯನ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು, 735 ಬಂತು. ಓಕೆ, ಅದನ್ನ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ 735 ಎಷ್ಟು ಬಂತು ನಮಗೆ, ದಟ್ ಈಸ್ 735 ಇದೆ. 735 ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ, ದಟ್ ಈಸ್ 735 ಡಿವೈಡೆಡ್ ಬೈ ನಮಗೆ ಸಮೇಷನ್ ಆಫ್ fi ಎಷ್ಟಿದೆ. ಸಮೇಷನ್ ಆಫ್ fi ಅಂದರೆ ಟೋಟಲ್ ಸಮ್ ಆಫ್ ಟರ್ಮ್ಸ್ ಎಷ್ಟಿದೆ ನಮಗೆ 100 ಇದೆ. ಸೊ ರೈಟ್ ಇಟ್ 100. ದಿಸ್ ಈಸ್ 100 ಬರ್ಕೊಳ್ಳಿ. ಸೊ ದಿಸ್ ವಿಲ್ ಬಿಕಮ್ ವಾಟ್, ಎಷ್ಟಾಗುತ್ತೆ, ದಟ್ ಈಸ್ 7.35 ಆಗುತ್ತೆ. ದಟ್ ಈಸ್ mean deviation about median that is equal to 7.35. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಸೊ ನಿಮಗೆ 5 ಮಾರ್ಕ್ಸ್ ಬರ್ತವೆ. ಓಕೆ, ಜಸ್ಟ್ ರೈಟ್ ಡೌನ್. ಇದು ಬರ್ಕೊಳ್ಳಿ, ಟೇಬಲ್ ಹಾಕೊಳ್ಳಿ ಫಸ್ಟ್. ಓಕೆ, ಸೊ ವಿಡಿಯೋ ಪಾಸ್ ಮಾಡ್ಕೊಂಡ್ರೆ ಬರ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಇದೊಂದು ಬರ್ಕೊಳ್ಳಿ. ನೆಕ್ಸ್ಟ್ ಸೊ ನೆಕ್ಸ್ಟ್ ನೋಡಿ, ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ 5 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ ಸ್ಟ್ಯಾಟಿಸ್ಟಿಕ್ಸಿಂದ. ನೀವು MCQs ಬರುತ್ತೆ. MCQ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟು ನೀಟಾಗಿ ಒಂದೊಂದೇ ಕ್ವಶನ್ ಅರ್ಥ ಮಾಡ್ಕೊಂಡು, ಮೀನ್ ಡಿವಿಷನ್ ಬಟ್ ಮೀನ್ ಡಿವಿಷನ್ ಬಟ್ ಮೀಡಿಯನ್, ಸೊ ನೀಟಾಗಿ ಅರ್ಥ ಮಾಡ್ಕೊಂಡಿನಿ ಫಾರ್ಮುಲಾ ಮೇಲೆ. ಓಕೆ, ಸೊ ನೀವು ಬೇರೆ ಬೇರೆ ಥರನೂ ಮಾಡ್ಬೋದು. ಇದನ್ನ ಥರ ವೈ ಬಿಕಾಸ್ ಮೀನ್ನ ನಾವು ಬೇರೆ ಬೇರೆ ಥರ ಕಂಡು ಹಿಡ್ಕೋಬೋದು. ಆ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಓಕೆ, ಜಸ್ಟ್ ರೈಟ್ ಡೌನ್.